ಇದು ಕಳ್ಳನಿ. ಆದರೆ ಹೇಳಿದ ಪ್ರಶ್ನೆಗಳು ಕಳ್ಳತನದಲ್ಲಲ್ಲ, ಆಡಿದ ಮಾತು ಸುಳ್ಳಲ್ಲ. ಎಲ್ಲವ ಪಾರ್ಥ ಕರ್ಣ, ಕೇಳು ಕಳವಿನಲ್ಲಿ ಸಿಂಧು ನೃಪನ ಗೆಲಿದ ಪರಿ. ರಾಧೆಯ ಅದರದ ಕಾಳಗದ ಕಣದಲ್ಲಿ ಕಾಣಿಸಿಕೊಂಡ ಕಾಲಕ್ಕೆ ಇದಮಿತ್ತಮೆನ್ನುವಂತಹ ನಿರ್ಣಯ ಘೋಷವಾಕ್ಯವಾಗಿ ಎಲ್ಲವ ಪಾರ್ಥ ಕರ್ಣ, ಕೇಳು ಕಳವಿನಲ್ಲಿ ಸಿಂಧು ನೃಪನ ಗೆಲಿದ ಪರಿ. ಇದಲ್ಲ, ನೋಡು ನಿಲ್ಲು ಸಮರಕ್ಕೆ. 17ನೆಯ ದಿವಸ ನಾನು ನೀನು ಧೈರ್ಯತ ಯುದ್ಧಾಕಾಂಕ್ಷಿಗಳಾಗಿ ಪರಸ್ಪರ ಕೀಲಿಸಿ ಹೋದ ರಥದಲ್ಲಿ ಕುಳಿತು ಯೋಧ ಧರ್ಮದಿಂದ ಹೋರಾಡಬೇಕಾದಂತ ಹುಮ್ಮಸ್ಸನ್ನು ತಳೆದು ಈ ಕಾಲದಲ್ಲಿ ಮುಖಾಮುಖಿಯಾದಾಗ ಈ ಮಾತನ್ನು ಹೇಳಬೇಕಾದ ಅನಿವಾರ್ಯ ನನ್ನ ಪಾಲಿಗೆ ಒಳಗೆ ಬಂತು. 2 ಆಯ್ಕೆಗಳು ನಮಗೂ ನಿನಗೂ. ಯಾವುದು? ಶರಪರೀಕ್ಷಾ ರಂಗದಲ್ಲಿ ಪ್ರವೇಶ ಮಾಡಿದ ನಾನು ನೀನು ಏನೇನನ್ನು ತೋರಿಸಿ ಆ ಮೂಲಕವಾಗಿ ಪಾರ್ಥಯೇವ ಧನುರ್ಧರಃ ಎನ್ನುವ ನೆಗಳ್ತೆಯನ್ನು ಪಡೆದೆ. ಅದಕ್ಕೆ ಪ್ರತಿ ಪಂಥಾಹ್ವಾನವನ್ನು ನಾನು ಒಡ್ಡಿದವನು. ಪಾರ್ಥ ತೋರಿದ ಸಾಹಸಗಳನ್ನು, ಪಾರ್ಥ ಪ್ರದರ್ಶಿಸಿದ ಧನುರ್ವೇದದ ವಿವಿಧ ಅಂಗಗಳನ್ನು ನಾನು ನಿರಾಯಾಸವಾಗಿ ತೋರಿಸಬಲ್ಲೆ. ಅದನ್ನು ತೋರಿಸಿದೆ. ಆಮೇಲೆ ನಿಲ್ಲು ಸಮರಕ್ಕೆ ಅಂತ ಸೂಚನೆ ಕೊಟ್ಟೆ. ಸರಿ. ಆ ಕಾಲದಲ್ಲಿ ನನ್ನ ಜಾತಿ ಪ್ರಶ್ನಿಸಲ್ಪಟ್ಟಿತ್ತು. ಹೌದು. ಅದಕ್ಕೆ ಉತ್ತರ ಕೊಡುವುದಕ್ಕೆ ಸಾಧ್ಯವಾಗದೆ ನಾನು ತಲೆ ತಗ್ಗಿಸಿದೆ. ಆ ಕಾಲದಲ್ಲಿ ನನ್ನ ಅಯ್ಯನಾದ ಅಧಿರಥನೆ ಬಳಿಗೆ ಬಂದು ತಬ್ಬಿಕೊಂಡ. ಎಲ್ಲರೂ ಅಧಿರಥನ ಮಗನೇ ಅಂತ ಘೋಷಣೆ ಮಾಡಿದ್ರು. ಪರಿಚಯ ಆಯಿತು. ಆ ಕಾಲದಲ್ಲಿ ಕೌರವನ ಸ್ನೇಹ ನನಗೆ ದೊರಕಿ ಬಂತು. ಅಂಗರಾಜ್ಯದ ಅಭಿಷೇಚನವೂ ಆಯಿತು. ಅದು ಒತ್ತಟ್ಟಿಗಿರಲಿ. ಹಾಗಾದರೆ ಅಲ್ಲಿ ಘೋಷಣೆ ಮಾಡಿದ್ದೇನು? ಏನು? ನಿಲ್ಲು ಸಮರಕ್ಕೆ. ಸಮರ ಅಂತ ಹೇಳಿದ್ರೆ ಯುದ್ಧವೇ, ಕದನವೇ, ಕೋಲಾಹಲವೇ, ಸಂಘರ್ಷವೇ, ಹೋರಾಟವೇ. ಹಾಗೆಂದು ಸಮರ ಅಂತ ಹೇಳುವಾಗ ಅದಕ್ಕೆ ಪ್ರತ್ಯೇಕವಾದ ಅರ್ಥ ಬರ್ತದೆ. ಹೇಗೆ? ಯಾವುದು ಮರಣವನ್ನೇ ಗುಣವನ್ನಾಗಿಟ್ಟುಕೊಂಡಿದೆಯೋ, ಯಾವುದು ಮರಣವನ್ನೇ ಹಾಸುಹೊಕ್ಕಾಗಿಸಿಕೊಂಡಿದೆಯೋ, ಯಾವುದು ಮರಣವನ್ನೇ ಶೀಲವನ್ನಾಗಿಟ್ಟುಕೊಂಡಿದೆಯೋ ಅದನ್ನು ಸಮರ ಅಂತ ಕರೀತಾರೆ. ಮರಣ ಸಂಯುಕ್ತವಾದ. ಹಾಗಾದರೆ ಆ ಸಮರಕ್ಕೆ ಉಜ್ಜುಗಿಸುವ ಯೋಧ ಯಾವ ಕಾರಣಕ್ಕೂ ವ್ಯಾಧ ಧರ್ಮವನ್ನು ತೋರುವ ಹಾಗೆ ಖಂಡಿತ ಪ್ರತ್ಯೇಕವಾಗಿ ಈ ಕಾಲದಲ್ಲಿ ಸಂಘಟಿತವಾದ ಮುಖಾಮುಖಿಯಲ್ಲಿ ಧೈರ್ಯತ ಯುದ್ಧ. ಇದು ಕೀಲಿಸಲ್ಪಟ್ಟಂತ ರಥದ ಸ್ಥಿರತೆಯ ಮುಖದಲ್ಲಿ ನಡೆಸಬಹುದಾದ ಯುದ್ಧ. ಇಲ್ಲಂತೂ ಅಂತಹದ್ದಕ್ಕೆ ಹಸ್ತದವೇ ಇಲ್ಲ. ಆದರೆ ನಿನ್ನೆ 16ನೇ ದಿವಸ ಒಬ್ಬ ಸಾಮಾನ್ಯನಾದ ಭಟ ಸಾರಥಿ, ಹಾಗೆಂದವನಿಗೆ ಚಾಕಚಕ್ಯತೆ ಇಲ್ಲ ಅಂತಲ್ಲ, ಅವನನ್ನೇ ಮುಂದಿಟ್ಟುಕೊಂಡು ನಾನು ರಣಕಣವನ್ನು ಸೇನಾಧಿಪತಿಯ ಉದ್ಯೋಗದ ನಿರ್ವಹಣೆಗಾಗಿ ಪ್ರವೇಶ ಮಾಡಿದೆ. ಆ ಕಾಲದಲ್ಲಿ ನನಗೆ ಸೋಲಾಯಿತು. ಕಾರಣ ಏನಂತ ಹೇಳುವುದು ನನಗೆ ಸ್ಪಷ್ಟವಾಗಿ ತಿಳಿದಿದೆ. ಯಾವ ಕಾರಣಕ್ಕೂ ಯೋಧನನ್ನು ಸದಾಕಾಲ ರಕ್ಷಿಸುತ್ತಾ ಒಬ್ಬ ಸಾರಥಿಯಾದವನು ರಥಿಕನಿಗೆ ಬೆಂಬಲವಾಗಿ ನಿಲ್ಲಬೇಕಾದುದು ಅಪೇಕ್ಷಣೀಯ ಸಾಧ್ಯ. ಆದರೆ ನಿನ್ನೆ ತಿರುವು ಮುರುವಾಯಿತು, ವ್ಯತಿರಿಕ್ತವಾಯಿತು. ನಾನು ಸಾರಥಿಯನ್ನೇ ಸಂಭಾಳಿಸುತ್ತಾ ಹೋರಾಡಬೇಕಾದ ರಥಿಕನ ಸ್ಥಾನಕ್ಕೆ ಬಂದೆ. ಆ ಕಾರಣದಿಂದ ಕೊಟ್ಟ ಕೊನೆಗೆ ಸಂಜೆಯ ವೇಳೆಗೆ ಸೋಲಾಯಿತು. ನಕುಲಾಂಕನ ಕೈಯಿಂದಲೂ ನಾನು ಪರಾಭೂತನಾದೆ. ನನ್ನ ಸಾರಥಿಯನ್ನು ನಾನು ಕಳಕೊಳ್ಳಬೇಕಾದ ದುರ್ಬಲ ಸ್ಥಿತಿ ಬಂತು. ಆದರೆ ಈ ದಿವಸ ಹಾಗಲ್ಲ. ಶಲ್ಯ ಸಾರಥ್ಯದಿಂದ ಸಮಾಹಿತನಾಗಿ ನಿನ್ನ ಸಮ್ಮುಖಕ್ಕೆ ಬಂದಿದ್ದೇನೆ. ಈ ಬರುವ ಕಾಲದಲ್ಲಿ 800 ಬಂಡಿಗಳಲ್ಲಿ ಆಯುಧಗಳು ವಿವಿಧ ಬಗೆಗಳಲ್ಲಿ ಒಟ್ಟಲ್ಪಟ್ಟಿದ್ದಾವೆ. ಸಂಪೂರ್ಣವಾದ ಆತ್ಮವಿಶ್ವಾಸದಿಂದ ಈ ದಿವಸದ ಯುದ್ಧದಲ್ಲಿ ನನಗೆ ಅಲಭ್ಯವಾಗಿರುವ ಜಯವನ್ನು ಒದಗಿಸಿ ಕೊಡುತ್ತಾನೆ ಎನ್ನುವ ಆತ್ಮವಿಶ್ವಾಸದಿಂದ ನನ್ನ ಒಡೆಯನಾದಂತಹ ಅಧ್ಯಕ್ಷನಾದ ಸುಯೋಧನ ಕಳುಹಿಸಿಕೊಟ್ಟಿದ್ದಾನೆ. ಈಗ ನಿನಗೆ ನಾನು ಮುಖಾಮುಖಿ ಆಗಿದ್ದೇನೆ. ನೀನಂತೂ ಪ್ರತಿಜ್ಞಾ ಪೂರಣಕ್ಕಾಗಿ ಕಾತರದಿಂದ ಕಾಯುತ್ತಾ ಇದ್ದೆ. ನಾನು ಪ್ರತಿಜ್ಞೆಯನ್ನು ಮಾಡಿದವನೇ. ಪಾರ್ಥನ ತಲೆಯನ್ನು ಕತ್ತರಿಸುವವರೆಗೆ ನಾನು ಅನ್ಯರಿಂದ ಕೈಕಾಲು ತೊಡಗಿಸಿಕೊಳ್ಳುವುದಿಲ್ಲ, ಮಧುಪಾನ ಮಾಡುವುದಿಲ್ಲ,
ಮಾಂಸಾಹಾರವನ್ನು ತ್ಯಜಿಸ್ತೇನೆ. ನನ್ನಂತವನಿಗೆ ಅದು ಯೋಗ್ಯ, ಅದು ನನ್ನಂತವನಿಗೆ ಪಾಲಿತವಾದದ್ದು. ಆ ಕಾರಣದಿಂದ ಆ ಪ್ರತಿಜ್ಞೆ ಈಗ ಊರಿಜಿಲ್ಲ. ನೀನು ಪ್ರತಿಜ್ಞೆ ಮಾಡಿದ್ದಿ, ಹಾಗೆಂದು ನೀನು ಈ ಸಲ ಮಾಡುವ ಪ್ರತಿಜ್ಞೆಗೆ ಒಂದು ನಿರ್ಣಯ ಮಾಡಿದ್ದಿ. ಮೊದಲು ಆ ಕಾಲದಲ್ಲಿ ತೋರಣ ಸ್ಫಾಟಿಕ ಎನ್ನುವಂತಹ ಮಹಾಮಂಟಪದ ಒಳಗೆ ನಡೆದು ಹೋದಂತಹ ದ್ಯೂತ, ಅದು ಕೆಟ್ಟ ದ್ಯೂತವಾಗಿ ಸುಹೃದ್ಯೂತಕ್ಕೆ ವಿಲೋಮವಾಗಿ ಮುಕ್ತಾಯಗೊಂಡಾಗ ಆ ಕಾಲದಲ್ಲಿ ಒಂದು ಪ್ರತಿಜ್ಞೆ ನಡೆದು ಹೋಗಿತ್ತು. ಆ ಪ್ರತಿಜ್ಞೆಯನ್ನು ಭೀಮ ಮಾಡಿದಳು. ಅದಕ್ಕೆ ಮುಹೂರ್ತವೋ ದಿನವೋ ನಿಗದಿಯಾಗಲಿಲ್ಲ. ಇಂತಹ ದಿನ ಕೊಲ್ಲಲಾಗುವುದು ಅಂತ ಹೇಳಿಲ್ಲ. ಆದರೆ ಯುದ್ಧ ಸಂಭವಿಸಿದರೆ ತಲೆ ಕಡಿಯಲ್ಪಡುತ್ತದೆ. ಹೀಗೆ ನಿನ್ನ ಕಡೆಯಿಂದ ಪ್ರತಿಜ್ಞೆ ಆದದ್ದು. ಹಾಗೆಂದು ಈ ದಿವಸ ಹಾಗಲ್ಲ. ಈಗ ತಾನೇ ಬಿಡದಿಯಲ್ಲಿ ನೀನು ಬಂದಿದ್ದಿ. ಬಿಡದಿಯಲ್ಲಿ ಯಾರಿದ್ದಾರೆ ಅಂತ ನಾನು ಕೇಳಲಿಕ್ಕಿಲ್ಲ. ನಿನ್ನ ಅಣ್ಣನ ಸಮ್ಮುಖದಲ್ಲಿ ನೀನು ಪ್ರತಿಜ್ಞೆಯನ್ನು ಮಾಡಿ ಈ ದಿವಸ ಸಂಜೆಯ ಒಳಗೆ ನಾನು ಕರ್ಣನ ತಲೆ ಕತ್ತರಿಸದೆ ಹಿಂದೂರಿಗೆ ಬರುವುದಿಲ್ಲ ಹೀಗೆ ಪ್ರತಿಜ್ಞೆ ಮಾಡಿ ಬಂದಿದ್ದಿ. ಹಾಗಾದ್ರೆ ಉಭಯರ ಪ್ರತಿಜ್ಞೆ. ಆದರೆ ಇಲ್ಲಿರುವ ಪ್ರಶ್ನೆ, ಎಲ್ಲವೋ ಪಾತ್ರ ಕೇಳು ಕಳವಿನಲ್ಲಿ ಸಿಂಧು ನೃಪನ ಗೆಲ್ಲಿದ ಪರಿ ಇದಲ್ಲ, ಅಥವಾ ನೋಡು ನಿಲ್ಲು ಸಮರಕ್ಕೆ, ಇದು ಎರಡರಲ್ಲಿ ನಿನ್ನದು ಯಾವುದು ಆಯ್ಕೆ ಅಂತ. ಮೊದಲಿನದ್ದು ಆಯ್ಕೆ ಆದರೆ ಅದಕ್ಕೆ ಯಾವ ಕಾರಣಕ್ಕೂ ನಾನು ಸಿದ್ಧನಲ್ಲ. ಈ ಕಾಲದಲ್ಲೂ ಸಂಜೆ ಸೂರ್ಯ ಮುಳುಗುವಾಗ ಉದಿಸಿದ ಮೇಲೆ ಅವನ ಗತಿ ನಿರ್ಣಯವಾದ ಹಾಗೆ ಸಕಾಲದಲ್ಲೇ ಮುಳುಗಬೇಕು. ಈಗ ಸೂರ್ಯ ಉದಯಕ್ಕೂ ಮುಳುಗುವಿಕೆಗೂ ಒಂದು ನಿಯಮ ಉಂಟಲ್ಲ. ಇಷ್ಟೇ ಹೊತ್ತಿಗೆ ಈ ದಿವಸದ ಉದಯ, ಇಷ್ಟೇ ಹೊತ್ತಿಗೆ ಈ ತಿಂಗಳಿನಲ್ಲಿ ಅಸ್ತಮಾನ, ಹೀಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚಾಂಗದಲ್ಲಿ ಗುರುತಿಸ್ತಾರಲ್ಲ, ಅದೇ ರೀತಿ 17ನೇ ದಿವಸ ಸೂರ್ಯಾಸ್ತಂಗತನಾಗಲಿ ಅಂತ ನನ್ನ ಹೆಬ್ಬಯಕೆ. ಅದು ನಿತ್ಯ ಹಾಗೆ ಆಗುವುದಲ್ಲ. ಹಾಗಾಗದು. ಯಾಕಂದ್ರೆ ನಿನ್ನ ಆಗಲಿಲ್ಲ. ಆ ಕಾಲದಲ್ಲಿ ಜಯದ್ರಥನನ್ನು ಕೊಲ್ಲುವಾಗ ಹಾಗೆ ಆಗಲಿಲ್ಲ. ಅದಕ್ಕಾಗಿ ಈ ಸೂಕ್ಷ್ಮ ಪ್ರಶ್ನೆ, ಎಲ್ಲೋ ಪಾತ್ರ ಕೇಳು ಕಳವಿನಲ್ಲಿ ಸಿಂಧು ನೃಪನ ಗೆಲ್ಲಿದ ಬರಿ ಇದಲ್ಲ, ಅಥವಾ ನೋಡು ನಿಲ್ಲು ಸಮರಕ್ಕೆ ಅಂತ ನಿನಗೆ ನಾನು ಬಂತ ಆಹ್ವಾನ ಕೊಡುವುದು. ಹಾಗೆ ಕಳವಿನಲ್ಲಿ ಸಿಂಧು ನೃಪ ಅದು ಮೊದಲಿನ ಭಾಗ. ಯಾಕೆಂದ್ರೆ ಆ ಸಿಂಧು ನೃಪತಿಯನ್ನು ಅಭಿಮನ್ಯು ವಧಾ ಪ್ರಸಂಗದ ನಂತರ ಕೊಲ್ಲುತ್ತೇನೆ ಅಂತ ನೀನು ಪ್ರತಿಜ್ಞೆ ಮಾಡಿದ್ಯಲ್ಲ, ಆ ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕೆ ಸಮುಚಿತವಾದಂತಹ ನ್ಯಾಯಿಕ ಪಕ್ಷಪಾತಿತ್ವದ ಯೋಗ ಧರ್ಮವನ್ನು ನೀನು ಪಾಲಿಸಬೇಕಲ್ಲ. ಅದನ್ನು ಪಾಲಿಸಿದ ಹಾಗೆ ಕಾಣಲಿಲ್ಲ. ವಿಶಿಷ್ಟವಾದಂತಹ ನಾನಾ ವ್ಯೂಹಗಳನ್ನು ಬಲಿದು ಅದರ ಕೋಶದಲ್ಲಿ ನಾವು ಜಯದ್ರಥನನ್ನು ಅಡಗಿಸಿದ್ದೇವೆ. ಮುನ್ನಾ ದಿನ ಊರು ಬಿಡುತ್ತೇನೆ ಅಂತ ಭೀತನಾಗಿದ್ದ. ಅವನಿಗೆ ಪ್ರೋತ್ಸಾಹದ ಹುರುಪಿನ ಮಾತುಗಳನ್ನು ದ್ರೋಣರು ಹೇಳಿ, ಯಾವ ಕಾರಣಕ್ಕೂ ನಿನ್ನ ಪ್ರಾಣವನ್ನು ಸುತ್ತಲೂ ಕಟ್ಟಿದ ಕೋಟೆಯೊಳಗೆ ನಾವು ಕಾಯ್ದು ಸತ್ತಗಾವಲ ಮೂಲಕವಾಗಿ ಸಂರಕ್ಷಣೆ ಮಾಡುತ್ತೇವೆ ಈ ಭರವಸೆ ಕೊಟ್ಟರು. ಆದರೆ ಎರಡು ಕ್ರಮ ಪ್ರಶ್ನಾರ್ಹವಾಯಿತು. ಒಂದು, ನೀನು ನಮಸ್ಕಾರ ಮಾಡುತ್ತಲೇ ವ್ಯೂಹ ಭೇದನವನ್ನು ಮಾಡಿದೆ. ನಿನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಿದ್ದು ಊರ್ಧ್ವಲೋಕದಲ್ಲೋ ಕೆಳಲೋಕದಲ್ಲೋ ಅನ್ಯಲೋಕದಲ್ಲೋ ಪ್ರದರ್ಶನ ಮಾಡಿದ ಪರಾಕ್ರಮವನ್ನು ತೋರದೇ ಇದ್ದದ್ದು ನಮಗೆ ಸ್ಪಷ್ಟವಾಗಿ ಗಮನಕ್ಕೆ ಬಂದಿದೆ. ಅದಾದ ಮೇಲೆ ಸೂರ್ಯ ಮುಳುಗಿದಾಗ ನಾವು ವ್ಯೂಹದ ಮಧ್ಯದಲ್ಲಿ ಕೋಶದಲ್ಲಿ ಬಂಧಿಸಿಟ್ಟು ಅವರನ್ನು ಹೊರಗೆ ತಂದೆವು. ಆ ಕಾಲದಲ್ಲಿ ಮತ್ತೆ ಬೆಳಕಾಯಿತು. ಅದನ್ನೇ ಆಡಿತು. ಎಲ್ಲವೋ ಪಾತ್ರ ಕೇಳು ಕಳವಿನಲ್ಲಿ ಸಿಂಧು ನೃಪನ ಗೆಲ್ಲಿದ ಪರಿ ಇದಲ್ಲ, ಅದಾಗುವುದಿಲ್ಲ. ನಿನ್ನದನ್ನು ಬಿಡುತ್ತಿದ್ದಾದರೆ ಒಬ್ಬ ಸಮರೋದ್ಯೋಗಿಯಾಗಿ ನಿಜವಾಗಿಯೂ ಸಮರಕ್ಕೆ ತೊಡಗುತ್ತಿದ್ದಾದರೆ ಆರ್ಥಿಕವಾದ ಮುಕ್ತವಾದ ಸ್ವಾಗತ ಉಂಟು. ಸೂರ್ಯ ಉದಿಸಿದ್ದಾನಲ್ಲ, ನಾಡುಗಳ ಮಧ್ಯದಲ್ಲಿ ನಿಂತಿದ್ನಲ್ಲ, ಈಗ ಅಪರಾಹ್ನದಲ್ಲಿ ಇಳಿಮುಖನಾಗಿದ್ದಾನಲ್ಲ, ಸಂಜೆಯ ಒಳಗೆ ನಾವಿಬ್ಬರು ಪರಸ್ಪರ ಮಾರ್ಮಲೆತ್ತು ಕಾದಾಡಿ ಒಬ್ಬರನ್ನೊಬ್ಬರ ತಲೆ ತೆಗೆಯುವ ಪ್ರತಿಜ್ಞೆಯನ್ನು ಪೂರ್ಣ ಮಾಡುವುದಕ್ಕೆ ಕಾಯ್ಬೇಕಲ್ಲ. ಅದು ಹೌದಾದರೆ ಅದಕ್ಕೆ ಸಮರ ಅಂತ ಹೆಸರು. ಸಮರ ಅಲ್ಲದ ಮತ್ತೊಂದನ್ನು ನಾನು ಒಳ್ಳೆ. ಆದ್ದರಿಂದ ನನ್ನ ವಿನೀತವಾದ ಪ್ರಾರ್ಥನೆ, ಸೂರ್ಯ ಯಾವತ್ತಿನಾಗೆ ಮುಳುಗಲಿ. ಮೊನ್ನೆ ಮುಳುಗಿದ ಮೇಲೆ ಎದ್ದಾಗೆ ಪುನಃ ಮುಳುಗುವುದು ಬೇಡ. ಅದರ ವಿಷಯಕ್ಕೆ ನೀನು ಹೋಗಬೇಡ. ಅಥವಾ ಯಾರು ಆ ಸೂರ್ಯನನ್ನು ಮುಳುಗಿದ ಮೇಲೆ ಕಾಣಿಸಿದ್ರು ಅವರಿಗೆ ಒಂದು ಕಿವಿ ಮಾತು ಸಲುಗೆಯಿಂದ ಹೇಳು, ನಿಮ್ಮ ನನಗೆ ಆಪ್ಯಾಯಮಾನತೆಯ ಸಂಬಂಧ ಉಂಟು. ಅಯ್ಯ, ಮೊನ್ನೆ ಮಾಡಿದ ಹಾಗೆ ಮಾಡುವುದು ಬೇಡ. ಈ ಸಲ ನಾವು ಸೂರ್ಯ ಉದಿಸಿದ ಮೇಲೆ ಅವನಾಗೆ ಮುಳುಗಲಿ, ಅಲ್ಲಿಯವರೆಗಿನ ಪಂಥ ಊರ್ಜಿತವಾಗಲಿ. ಈಗ ನಿನಗೆ ಪಂಥಾಹ್ವಾನ. ಅದೇ ಕಳವಿನ ಆಶ್ರಯವೋ ಅಲ್ಲ ಸಮರಕ್ಕಾಗಿ ನಿಲ್ಲುವ ಯೋಧ ಧರ್ಮವೋ ಹೇಳು. ರಾಧೇಯ ಕದನದ ಕಾಳಗದ ಕಣದಲ್ಲಿ ಕಾಣಿಸಿಕೊಂಡ ಕಾಲಕ್ಕೆ ಇದಮಿತ್ತನೆನ್ನುವಂತಹ ನಿರ್ಣಯ ಘೋಷವಾಕ್ಯವಾಗಿ ಉದಯಿಸಿದ ಸೂರ್ಯ ಅಸ್ತಮಿಸುವ ಪೂರ್ವದಲ್ಲಿ ಅಥವಾ ಅಸ್ತಮಿಸಿದ ಸೂರ್ಯ ನಾಳೆ ಮರು ಉದಯಿಸುವಲ್ಲಿ ಬೆಳಗಿನ ಸೂರ್ಯನನ್ನು ಕಾಣುವುದಕ್ಕೆ ಕರ್ಣ ಅಥವಾ ಅರ್ಜುನ ಇಬ್ಬರು ಉಳಿಯುವುದಕ್ಕಿಲ್ಲ. ಒಂದೋ ಪಾತ್ರ ಒಂದೋ ಕರ್ಣ. ಇದು ನಿರ್ಣಯಿಕವಾಗಿದೆ, ನಿರ್ಣಯವಾಗಬೇಕಾದ ವಿಷಯ ಆಗಿದೆ. ಕದನದ ಕಣದಲ್ಲಿ ಈ ಕದನ ಸಂಘಟಿಸುವಲ್ಲಿ ಹಲವರಿಗೆ ಹಲವು ಕಾರಣಗಳಿರಬಹುದು. ಕೆಲವರಿಗೆ ಧರ್ಮ ಪಕ್ಷಪಾತಿಗಳು ಅಂತ ಪಾಂಡವರನ್ನು ಆಶ್ರಯಿಸಿದ್ದು ಸರಿ, ಮತ್ತೆ ಕೆಲವರು ಕೌರವನ ಸಂಪ್ರೀತಿಗೆ ಬೇಕಾಗಿ ಕೌರವವನ್ನು ಆಶ್ರಯಿಸಿದ್ದು, ಮತ್ತೆ ಕೆಲವರು ತೋಳಮರದ ಪೀಠೆಯನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ
ಈ ಮಹಾಯುದ್ಧದಲ್ಲಿ ನಾವೇನು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಮತ್ತೆ ಕೆಲವರಿಗೆ ಅನ್ನದ ಋಣ ಮತ್ತೆ ಕೆಲವರಿಗೆ ಏನೇನೋ ಋಣ ಈ ಭಾಗಕ್ಕೆ ಬೇಕಾಗಿ ಹಲವರು ತಮಗೆ ಬೇಕಾದ ಪಕ್ಷವನ್ನು ಅಂತೂ ಕಾಳಗದ ಕಣದಲ್ಲಿ ಕಾಣಿಸಿಕೊಂಡು ಕೆಲವರು ಜೀವಂತ ಇದ್ದಾರೆ, ಕೆಲವರು ಮರಣಶೈಲಿಯನ್ನು ಹೇಳಿ ಶೈಲಿಯನ್ನು ಸೇರಿ ಹೋಗಿದ್ದಾರೆ. ಆದರೆ ಕರ್ನಾರ್ಜುನ ಕಾಳಗ ಎನ್ನುವಂತಹ ಒಂದು ವಿಶೇಷವಾದಂತಹ ಪ್ರಸಂಗ ಇವತ್ತು ಸಂಘಟಿಸುತ್ತಾ ಇರುವುದು ಯಾಕೆ ಅಂತ ಕೇಳಿದ್ರೆ ಇದು ಕೇವಲ ಹಸ್ತಿನಾವತಿಯ ಸಿಂಹಾಸನದ ಪ್ರಶ್ನೆ ಮಾತ್ರ ಅಲ್ಲ, ವೈಯಕ್ತಿಕ ಪ್ರತಿಷ್ಠೆ. ವೈಯಕ್ತಿಕವಾದಂತಹ ಪ್ರತಿಷ್ಠೆ ಇದರಲ್ಲಿ ಉಂಟೇ ಉಂಟು. ನೀ ಹೇಳಿದ ಹಾಗೆ ಬಿಲ್ವಮಂಗಲದಲ್ಲಿ ನೀ ಯಾವ ಕಾಲಕ್ಕೆ ಪಾರ್ಥನನ್ನು ಇದಿರಾಳಿ ಅಂತ ಘೋಷಿಸಿಕೊಂಡೆಯೋ, ಕೌರವನೊಂದಿಗೆ ಅಚಂಚಲವಾದಂತಹ ಮೈತ್ರಿ, ಪಾರ್ಥನೊಂದಿಗೆ ಅಚಂಚಲವಾದಂತಹ ವೈರ, ಇದೆರಡು ದೀರ್ಘಕಾಲೀನವಾದಂತಹ ಬದುಕಿಗೆ ಬೇಕು ಅಂತ ನೀ ಬಯಸಿದ ಕಾಲಕ್ಕೆ ಅಲ್ಲಿಂದಲೇ ನಮ್ಮಿಬ್ಬರ ನಡುವೆ ಹುಟ್ಟಿಕೊಂಡಂತಹ ವೈರ ಬಹುಶಃ ಒಂದು ವೇಳೆ ಈ ಸಿಂಹಾಸನಕ್ಕಾಗಿ ಕದನ ನಡೆಯದೆ ಹೋಗಿರುತ್ತಿದ್ದರೂ ಕೂಡ ಕರ್ಣಪಾರ್ಥರ ನಡುವಿನ ಸಮರ ಎನ್ನುವುದು ಯಾವ ಕಾರಣಕ್ಕೂ ನಿಲ್ಲದೆ ಇರುತ್ತಿಲ್ಲ ಇತ್ತು. ಅದು ಸಂಘಟಿತವಾಗಿ ಆಗುತ್ತಿತ್ತು ಎಂಬಲ್ಲಿಯವರೆಗೆ ನಮ್ಮಿಬ್ಬರ ಮಧ್ಯದಂತಹ ವೈರ ಪ್ರಜ್ವಲಿಸುತ್ತಾ ಇತ್ತು. ಅದು ನಿರ್ಣಯ ಆಗಬೇಕು, ನಿರ್ಣಯಾತ್ಮಕವಾದಂತಹ ಕದನ ಸಂಘಟನೆ ಆಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ವೈಮಾನಿಕರು ಕುತೂಹಲದಿಂದ ಇವತ್ತಿನ ಕಾಳಗದ ಕಣವನ್ನು ನಿರೀಕ್ಷಿಸಿದ್ದಂತಹ ಕಾಲ ವಾಸ್ತವ. ಒಂದೋ ಕರ್ಣ ಒಂದೋ ಪಾರ್ಥ ಅದು ಇತ್ಯಂತ ಆಗಬೇಕು ಎನ್ನುವ ಸ್ಥಿತಿಯಲ್ಲಿ ನೀನೇ ಹೇಳಿದ ಹಾಗೆ ನಿನಗೆ ಮರಣಶಾಸನವನ್ನು ಅಲ್ಲೇ ಬರೆದದ್ದು ತೋರಣ ಸ್ಫಟಿಕದಲ್ಲಿ. ಆದರೆ ಇದನ್ನಿತ್ತವೆನ್ನುವಂತಹ ದಿನ ನಿಗದಿಯನ್ನು ಮಾಡಿದ್ದಿಲ್ಲ. ಆದರೆ ಈಗ ಅದನ್ನು ಮಾಡಿ ಮುಗಿಸಿದ್ದೇನೆ. ಇವತ್ತಿನ ಸೂರ್ಯ ಅಸ್ತಮಿಸುವುದೇ ಕರ್ಣನ ಬದುಕಿನ ಕೊನೆಯ ಅಸ್ತಮಾನ ಎನ್ನುವಂತಹ ನಿರ್ಣಯವನ್ನು ಘೋಷವಾಗಿಯೇ ಹೊರಡಿಸಿ ಅಂತಹದನ್ನು ಸಾಧಿಸಿ ತೋರಿಸಬೇಕು ಎನ್ನುವಂತಹ ಅದರ ಕುತೂಹಲಿಯಾಗಿ ಕಾಳಗದ ಕಣದಲ್ಲಿ ಕಾಣಿಸಿಕೊಂಡ ಕಾಲಕ್ಕೆ ಈ ನನ್ನನ್ನು ಪ್ರಶ್ನಿಸುವುದು ಎರಡು ಆಯ್ಕೆ. ನೋಡು ನಿಲ್ಲು ಸಮರಕ್ಕೆ ಅಂತ ಘೋಷಿಸಿ ಸಮರದ ಮೂಲಕವಾಗಿಯೇ ಸೂರ್ಯನ ಮುಳುಗುವಿಕೆಯನ್ನು ಕಾಣುವುದು ಅಲ್ಲ, ಕಲವಿನಲ್ಲಿ ಸಿಂಧು ನೃಪನ ಗೆಲ್ಲಿದ ಪರಿಯನ್ನು ತೋರುವುದು. ಅಂದ್ರೆ ಈ ಹಿಂದಿನ ಕಾಳಗದ ಕಣದಲ್ಲಿ ಕಾಣಿಸಿಕೊಂಡು ಸಾಧಿಸಿದಂತಹ ಗೆಲುವುಗಳು ಅದರಲ್ಲಿ ಜಯದ್ರಥವೇ ಅದೊಂದು ಕಳವು ಅಂತ ಆರೋಪಿಸ್ತಾ ಇದ್ದ. ಆರೋಪಿಸುವುದಕ್ಕೆ ಜನ ನೀನು ಊರ ಮಧ್ಯದಲ್ಲಿರುವಂತಹ ಕೊಳವೊಂದರಲ್ಲಿ ಅದರ ದಂಡೆಯ ಮೇಲೆ ನಿಂತಹ ಕೊಕ್ಕರೆಯೊಂದು ಕೈಯಲ್ಲಿ ಮಣಿ ಸರವನ್ನು ಹಿಡಿದು ಖಾದಿ ಬಣ್ಣದ ಬಟ್ಟೆಯನ್ನು ಧರಿಸಿ ನಾನು ಸನ್ಯಾಸಿಯಾಗಿದ್ದೇನೆ, ಗುರುಸ್ಥಾನದಲ್ಲಿದ್ದೇನೆ, ನಾನು ಸಸ್ಯಾಹಾರವನ್ನೇ ಮಾಡುವುದು, ನಾನು ಪ್ರವಚನವನ್ನು ಮಾಡುತ್ತೇನೆ, ನನ್ನ ಪ್ರವಚನವನ್ನು ಆಲಿಸುವುದರಿಂದ ನಿಮ್ಮ ಬದುಕು ಬಂಗಾರವಾಗುತ್ತದೆ ಅಂತ ಹೇಳಿ ಕೆಳಗೆ ಕೊಳದಲ್ಲಿರುವ ಮೀನುಗಳನ್ನು ಕರೆಯುತ್ತಾ ಇದ್ದ. ಸರಿ, ಅದು ಕೊಕ್ಕರೆಯ ದುರ್ತ ಬುದ್ಧಿ ಹೌದಾದ ಮಣಿಸರ ಹೌದಲ್ಲ, ಧರಿಸಿದ ಕಾರ್ಯೋಸನ ಸತ್ಯ ಹೌದಲ್ಲ, ಆಡಿದಂತ ಮಂತ್ರದ ವಾಕ್ಯ ಸತ್ಯ ಹೌದಲ್ಲ. ಕೊಕ್ಕರೆಗೆ ಮಣ್ಣಾಕು, ಈ ವ್ಯವಹಾರದ ಬಗ್ಗೆ ಪ್ರಶ್ನೆ ಅಲ್ಲ. ಕೊಕ್ಕರೆಗೆ ಮಣ್ಣಾಕು, ಕೈಬಲಿಗೆ ಮಣ್ಣಾಕು ಅಲ್ಲ. ಮಣ್ಣಾಕುವುದಲ್ಲ, ಕೊಕ್ಕರೆಯನ್ನು ಕೊಳದೊಳಗೆ ಅವಿತಿರುವಂತಹ ಮೀನು ನಂಬಬಹುದು, ಅದರ ದಡದಲ್ಲಿರುವಂತಹ ಕಪ್ಪೆ ಹೇಳುತ್ತಂತೆ ನನಗೆ ಸರಿ ಗೊತ್ತುಂಟು ನೀನೇನು ಅಂತ. ಈಗ ನೀನು ಸಾರ್ವತ್ರಿಕವಾದ ನ್ಯಾಯ, ಅನ್ಯಾಯ, ನೀತಿ, ಅನೀತಿ ಇದನ್ನು ಲೆಕ್ಕ ಹಾಕಿ ಪ್ರತಿ ಆಕ್ಷೇಪ ಮಾಡುವುದಾ ಅಲ್ಲ? ಕರ್ಣನೆಂಬ ಕಳ್ಳ ಅಥವಾ ಅತ್ಯಂತ ನೀಚ ಈ ಮಾತನಾಡುವುದಕ್ಕೆ ಅನರ್ಹ ಹೇಳಿದಾಗ ತಪ್ಪಿಸುವುದು. ಕೊಕ್ಕರೆ ಕಾವಿ ತೊಟ್ಟು ಸನ್ಯಾಸಿ ಅಂತ ಹೇಳಿದ್ರೆ ನಂಬುವುದಕ್ಕೆ ಇರುವಂತಹ ಪೆದ್ದ ಮೀನುಗಳಲ್ಲ, ಹೇಗಾಯಿತು ಕಳವು ಅಂತ ಆರೋಪಿಸುವುದಕ್ಕೆ ಜನ ನೀನು ಅದು ಬೇಡ ಹೇಳಿದ್ರಲ್ಲ. ಈಗ ಆ ಕೊಕ್ಕರೆಗೆ ಮಣ್ಣು ಇದು ಕಳ್ಳನಿ, ಆದರೆ ಹೇಳಿದ ಪ್ರಶ್ನೆಗಳು ಕಳ್ಳತನದಲ್ಲಲ್ಲ, ಆಡಿದ ಮಾತು ಸುಳ್ಳಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಕೆಲವು ಪಾರ್ಥ ಕಳವಿನಲ್ಲಿ ಸಿಂಧು ನೃಪನ ಗೆಲಿದ ಪರಿಯೋ ಅದಲ್ಲ, ಸಮರವು ಎರಡರಲ್ಲಿ ಒಂದು ಬೇಕಂತ. ಸಮರಕ್ಕೆ ನಾನು ಸಿದ್ಧ. ಬೇಗ ಸೂರ್ಯ ಮುಳುಗಿಸಬೇಡ, ಮುಳುಗಿಸಿದ ಸೂರ್ಯನನ್ನು ಎಬ್ಬಿಸಬೇಡ, ಪಶ್ಚಿಮದಲ್ಲಿಯ ಸೂರ್ಯ ಮುಳುಗಲಿ ದಕ್ಷಿಣ ಪೂರ್ವಕ್ಕೆ ಹೋಗುವುದು ಬೇಡ, ಅವರಿಗೆಲ್ಲ ಹೇಳು ಅಂತ ಹೇಳಿದ. ಅಯ್ಯ, ಸಮರಕ್ಕೆ ಸಿದ್ಧವು ಅಂತ ಹೇಳಿ ಅದು ಮತ್ತೆ ಆ ಪ್ರಶ್ನೆಯೇ ಮೊದಲಿನ ಉತ್ತರ ಕೊಡು. ಕಳವಿನಲ್ಲಿ ಸಿಂಧು ನೃಪನ ಗೆಲಿದ ಪರಿಯೋ ಜಯದ್ರಥನನ್ನು ಕಳವು ಅಂತ ನೀನು ಆರೋಪಿಸುತ್ತಿರುವ ಆಧಾರ ಕೊಡು. ಆರೋಪ ಆಕ್ಷೇಪಣೆ ನಿಲ್ಲುವುದಿಲ್ಲ. ಯಾಕೆ ನಿಲ್ಲುವುದಿಲ್ಲ? ಕಳವು ಎನ್ನುವಂತಹ ಶಬ್ದ ಪ್ರಯೋಗ ಆಗಬೇಕಾಗಿರುವುದು ಜಯದ್ರಥ ವಧೆಯಲ್ಲ, ಅದಕ್ಕಿಂತ ಮೊದಲೇ. ಕಳವು ಅಂದ್ರೆ ಏನು ಗೊತ್ತುಂಟ ಹೇಗೆ? ಶಿಬಿರಕ್ಕೆ ಮರಳಿ ಸಂಸಪ್ತಕರನ್ನು ದಾಟಿಸಿ ಶಿಬಿರಕ್ಕೆ ಮರಳಿ ಬರುವ ಕಾಲಕ್ಕೆ ಎಂದಿನಂತೆ ಸ್ವಾಗತಿಸಬೇಕಾದ
ಆದಂತಹ ನನ್ನ ಮಗ ಕಾಣಿಸಿದ ಹೊತ್ತಿನಲ್ಲಿ ನಮ್ಮ ಶಿಬಿರದ ನಮ್ಮ ಹಿರಿಯರಲ್ಲಿ ಪ್ರಶ್ನಿಸಿದ ಹೊತ್ತಿಗೆ ಜಯದ್ರಥನೇ ಕಾರಣೀಕರ್ತನಾಗಿ ಪ್ರಧಾನ ಕಾರಣವಶನಾಗಿ ಅಭಿಮನ್ಯುವಿನ ಮರಣವಾಯಿತು ಅಂತಾಡಿದ್ರು. ವ್ಯೂಹದ ಮುಂಭಾಗದಲ್ಲಿ ಶಿವವರ ಪ್ರಧಾನದಿಂದಲಾಗಿ ಪ್ರತ್ಯಕ್ಷ ಶಿವನಂತೆ ನಿಂತು ಉಳಿದಂತಹ ಪಾಂಡವರನ್ನು ಒಳ ಪ್ರವೇಶಿಸಬೇಕಾಗದ ರೀತಿಯಲ್ಲಿ ನಿಂತಹ ಜಯದ್ರಥ ಒಂದು ವೇಳೆ ಅವ ಪ್ರವೇಶಿಸುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ರೆ ಭೀಮಾದಿಗಳು ಒಳ ಪ್ರವೇಶಿಸಿ ಅಭಿಮನ್ಯುವಿನ ಬೆಂಬಲಕ್ಕೆ ನಿಂತು ವ್ಯೂಹವನ್ನು ಭೇದಿಸ್ತಾ ಇದ್ರು ಅಥವಾ ಮರಣಿಸದೆ ಮರಳಿ ಬರುತ್ತಿದ್ದ ಅಂತ ಆಗಲೇ ನಾ ಮಾಡಿದಂತಹ ಪ್ರತಿಜ್ಞೆ. ಉದಯಿಸಿದ ಸೂರ್ಯ ಅಸ್ತಮಿಸುವುದರ ಪೂರ್ವದಲ್ಲಿ ಜಯದ್ರಥನ ತಲೆ ಕೆಳಗಿಳಿದ್ದೇವೆ. ಸಾಧ್ಯವಾಗದೆ ಹೋದರೆ ಹಲವು ರೀತಿಯಾದಂತಹ ಕುಕೃತ್ಯಗಳಲ್ಲಿ ಭಾಗಿಯಾದಂತಹ ದೋಷ ನನಗೆ ಬರಲಿ. ಮಾತ್ರ ಅಲ್ಲ, ನಾನು ಬೆಂಕಿಯನ್ನು ಹೊಕ್ಕು ನನ್ನನ್ನು ಸ್ವಯಂ ಸುಟ್ಟು ಸಾಯುತ್ತೇನೆ, ಅಗ್ನಿ ಪ್ರವೇಶ ಮಾಡುತ್ತೇನೆ ಎನ್ನುವಂತಹ ವಾಕ್ಯವನ್ನು ಘೋಷಣೆಯಾಗಿ ಆ ಹೊತ್ತಿಗೆ ಶಂಕಧ್ವನಿಯನ್ನು ಮಾಡುವುದರ ಮೂಲಕ ಮಾರನೇ ದಿವಸದ ಯುದ್ಧಕ್ಕೆ ಜಯದ್ರಥನ ಒದಗೆ ನಾನು ನಿರೂಪವನ್ನು ಕಳಿಸಿಕೊಟ್ಟು ಅದು ಕೇವಲ ಅರ್ಜುನ ವಾಕ್ಯ ಅಂತಲ್ಲ, ಅರ್ಜುನ ಒಂದು ಪ್ರತಿಜ್ಞೆ ಮಾಡಿದ ಅಂತಾದ್ರೆ ಯಮಭಟರು ಕೈಯಲ್ಲಿ ಪಾಶವನ್ನು ಹಿಡಿದು ಹೊರಟರು ಅಂತ ಅದಕ್ಕೆ ಬೇಕಾಗಿಯೇ ಮಾಡಿದೆ. ಈಗ ಜಯದ್ರಥ ವಧ ಪ್ರಕರಣದಲ್ಲಿ ನಾನು ಘಾಟಿಸಿದಂತಹ ರೂಪವನ್ನು ಅದೆಲ್ಲ ಕೇಳುವುದು ನಾನು ದ್ರೋಣರಿಗೆ ಶರಣಾದರು. ಮಾಡ್ತಾ ವ್ಯೂಹಗಳನ್ನು ಸೂಚಿ ವ್ಯೂಹ, ಮಕರ ವ್ಯೂಹ, ಶಕಟ ವ್ಯೂಹವನ್ನು ಬೇಡಿಸ್ತಾ 76 ಮೈಲಿ ಉದ್ದದ 17 ಮೈಲಿ ಅಗಲದ 3 ವ್ಯೂಹಗಳನ್ನು ಏಕತ್ರಗೊಳಿಸಿ ಅದರ ಮಧ್ಯದೊಳಗೆ ಜಯದ್ರಥನನ್ನು ಹುಡುಕಿಸಿ ಮುಂಭಾಗದಲ್ಲಿ ನಿಂತದ್ದು ದ್ರೋಣರು. ಸರಿ, ಜಯದ್ರಥನು ಆವರಿಸಿ ನಿಂತಹ ನೀವು 6 ಮಂದಿ ಷಡ್ರಥರು ನಿಮ್ಮನ್ನು ಘಾಟಿಸಿಯೇ ನಾನು ಜಯದ್ರಥನನ್ನು ಕೊಲ್ಲಬೇಕಾಗಿತ್ತು. ದ್ರೋಣರನ್ನು ನಿನ್ನ ಆಕ್ಷೇಪಗಳಲ್ಲಿ ಇರುವುದು ಎರಡು ಪ್ರಧಾನ ಆಕ್ಷೇಪ. ಒಂದು, ನಮಸ್ಕಾರ ಮಾಡಿ ಯೋಧ ಆಯುಧ ಪ್ರಹಾರದ ಮೂಲಕವಾಗಿ ಬಂಧಿಸಿ ಒಳಗೋಗ್ಬೇಕು. ಎರಡನೇದಾಗಿ ನಾವಾಗಿ ಹೊರಗೆ ಬಿಟ್ಟಾಗ ತಲೆ ಕಡಿದ ನೀನು ಅಷ್ಟೊತ್ತಿಗೆ ಸೂರ್ಯ ಮುಳುಗಿದವ ಕಾಣಿಸಿ. ಎರಡು ಆಕ್ಷೇಪ. ದ್ರೋಣರ ಸಮ್ಮುಖದಲ್ಲಿ ನಾನು ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಶರಣಾಗತಿಯನ್ನು ಹೊಂದಿ ನೀವು ಬದುಕಿಸದೇ ಇದ್ರೆ ನಾನು ಈ ಸಲ ಉಳಿಯುವುದಿಲ್ಲ, ಆತ್ಮಹತ್ಯೆ ಅಂತ ಹೇಳಿದ್ದಲ್ಲ. ದ್ರೋಣರ ಸಮ್ಮುಖದಲ್ಲೂ ಹೋರಾಟವನ್ನೇ ಮಾಡಿದ್ದೆ. ದ್ರೋಣರಿಗೆ ಗೌರವ ಕೊಡುವುದು ಗುರುಗಳಾದಂತಹ ನನಗೆ. ಶಿಷ್ಯ ಎನ್ನುವುದು ಕೇವಲ ಶಿಷ್ಯ ಮಾತ್ರ ಅಲ್ಲ, ಪುತ್ರವತ್ ವಾತ್ಸಲ್ಯಕ್ಕಿಂತಲೂ ಹೆಚ್ಚಿನ ವಾತ್ಸಲ್ಯವನ್ನು ತೋರಿ ಇವತ್ತಿಗೆ ಭಾರತ ಅಂದ್ರೆ ಏನು ಎನ್ನುವಂತಹ ಎತ್ತರಕ್ಕೆ ಕಾರಣೀಕರ್ತನಾದಂತಹ ದ್ರೋಣರ ಕುರಿತು ಅಚಂಚಲವಾದ ಗೌರವ ಯಾವ ಕಾಲಕ್ಕೂ ಆ ಗೌರವವನ್ನೇ ಅವರ ಮುಂದೆ ಸೂಚಿಸಿದ್ದು. ಈಗ ದ್ರೋಣರಿಗೆ ಶರಣಾಗತಿಯನ್ನು ಮಾಡಿ ನಮ್ಮ ಅಜ್ಜ ಭೀಷ್ಮರು ಪರಶುರಾಮನ ಮುಂದೆ ಯುದ್ಧ ಮಾಡುವಾಗ ಮಾಡಿದ್ರು. ನನ್ನಲ್ಲಿ ಧರ್ಮ ಇರುವುದು ಹೌದು ಅಂತಾದ್ರೆ ಹೋರಾಟವನ್ನೇ ಮಾಡಿದ್ದಾರೆ. ಶಸ್ತ್ರವನ್ನೇ ಕಲಿತು ನೀವು ಕೈ ಎತ್ತಿ ಕೊಡಬೇಕು. ಹೋರಾಟ ಮಾಡಿದ್ದಾರೆ. ದ್ರೋಣರ ಸಮ್ಮುಖದಲ್ಲಿ ನಾನು ಹೋರಾಟವನ್ನೇ ಮಾಡಿದ್ದೇನೆ. ಈಗ ನಿನಗೆ ಒಂದು ಅದ್ಭುತವಾದಂತಹ ಅಸ್ತ್ರವನ್ನು ಅವರು ಕೊಟ್ಟರು ಅಲ್ವಾ? ಬ್ರಹ್ಮಶೀರ್ಷ ಅಂತ ಹೇಳುವ ಸರಿ ಯಾವಾಗ ಕೊಟ್ಟರು? ಅವರ ಕಾಲನ್ನು ಮಕರ ಕಚ್ಚಿದ ಕಾಲದಲ್ಲಿ. ಹೌದು. ಆ ಮೊಸಳೆ ಕಚ್ಚಿದ್ದನ್ನು ಬಿಡಿಸುವುದಕ್ಕಾಗಿ ನೀನು ಪ್ರಯತ್ನ ಪಟ್ಟು ಗೆದ್ದಾಗ ನಿನಗೆ ಬ್ರಹ್ಮಶೀರ್ಷವನ್ನು ಬೋಧಿಸಿದ್ರು. ಅದು ನನಗೆ ಮುಖ್ಯ ಅಲ್ಲ. ನಿನ್ನ ಈ ಅಕ್ಷಯ ತೂಣೀರದಲ್ಲಿ ಯಾವ ಅಸ್ತ್ರ ಶಸ್ತ್ರಗಳು ಉಂಟು ಅಂತ ನನ್ನ ಪ್ರಶ್ನೆ ಅಲ್ಲ. ಆದರೆ ಇಲ್ಲಿ ದ್ರೋಣರು ಮತ್ತೊಂದು ಮಾತನ್ನು ಹೇಳಿದ್ರು. ನಾನೇ ನಿನ್ನ ಇದಿರಿಗೆ ಬಂದರು. ಹೋರಾಟವನ್ನು ನೀನು ಮಾಡಬೇಕು. ಉದಾರತೆಯನ್ನು ತೋರಬಾರದು, ನಮ್ರತೆಯನ್ನು ತೋರಬಾರದು, ಔದಾರ್ಯವನ್ನು ತೋರಬಾರದು. ಈಗ ನೀನಲ್ಲೇ ಆ ಮಾತಿಗೆ ವಿರೋಧವಾಗಿ ನಡೆದಾಗ ಆಗುವುದಿಲ್ವೋ? ಹೋರಾಟ ಮಾಡಬೇಡುವ. ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳಿ ರಾಮಚಂದ್ರ ಕಾಡಿಗೆ ಹೊರಡುವ ಕಾಲಕ್ಕೆ ದಶರಥ ಅವನನ್ನು ತಡೆದು ಆಡಿದ. ನನ್ನನ್ನು ಬಲವಂತ ಪೂರ್ವಕವಾಗಿ ಸರಮನೆಯಲ್ಲಿ ಇಟ್ಟಾದರೂ ಅಯೋಧ್ಯೆಯ ಅರಸನಾಗೂ ಸಿಂಹಾಸನ ಏರುವಂತ ಅಪರ ಮಾತು ಇದೇ ಪಿತೃವಾಕ್ಯ ಎನ್ನುವ ಕಾರಣಕ್ಕಾಗಿ ದಶರಥನನ್ನು ಬಂಧಿಸಿ ರಾಮ ಉಳಿದುಕೊಂಡದ್ದಲ್ಲ. ಅಪ್ಪ ಆಡಿದಂತಹ ಮಾತು ವಾತ್ಸಲ್ಯಪೂರಿತವಾಗಿ ಹೌದೇ ಆದರೂ ಕೂಡ ಅವಳಿಗೆ ಕೈಗೆ ಕೊಟ್ಟ ಮಾತೆ ನಿಜವಾದ ಪಿತೃವಾಕ್ಯ ಎನ್ನುವ ನೆಲೆಯಲ್ಲಿ ಅಪ್ಪನ ಮಾತನ್ನು ತಿರಸ್ಕರಿಸಿ ಹೊರ ಹೊರಟವನಿಗೆ ರಾಮ ಅಂತ ಹೇಳ್ತೇನೆ. ಅದರ ಹಿಂದೆ ಬೇರೆ ಕಥೆ ಹೇಳ್ತೇನೆ. ದ್ರೋಣರು ಈ ಶರವನ್ನು ಕೊಟ್ಟು ನನ್ನಲ್ಲಿ ಅಭಿನಂದನಾ ಪೂರ್ವಕವಾಗಿ ನಾನೇ ಕಾಳಗದ ಕಣದಲ್ಲಿ ಕಾಣಿಸಿಕೊಂಡ ಕಾಲಕ್ಕಾದರೂ ಧೃತಿಗೆಡಬಾರದು, ಹೋರಾಟಕ್ಕೆ ನಿಲ್ಲಬೇಕು ಅಂತ ಹೇಳಿದ್ದು ನನ್ನ ಒಳಗಿರುವಂತಹ ಮುಕ್ತತೆ ಅಥವಾ ನಾವು ಅನುಸರಿಸುತ್ತಿರುವಂತಹ ಧರ್ಮ ಅದನ್ನು ಮತ್ತೊಬ್ಬರು ಕಪಟ ರೂಪದಲ್ಲಿ ಅನುಸರಿಸಬಾರದು ಎನ್ನುವ ಕಾರಣಕ್ಕೆ ಬೇಕಾಗಿ ಅವರು ಏನೇ ಹೇಳಿದ್ರು ಏನೇ ಆಡಿದ್ರು ಕೂಡ ಹಿರಿಯರ ಕುರಿತಾದಂತಹ ಅಚಂಚಲವಾದ ಗೌರವ ಇದು ಪಾಂಡವರ ಧರ್ಮರಾಜನ ತಮ್ಮ ಅಂತ ಅನ್ನಿಸಿಕೊಂಡ ನಮಗೆ ಯಾವತ್ತಿಗೂ ಕಡಿಮೆ ಆಗುವುದಕ್ಕಿಂತದಲ್ಲ. ದ್ರೋಣರಿಗೆ ಯಾವ ಕಾರಣಕ್ಕೂ ಶರಣು ಹೊಂದುವುದೇ ಅಥವಾ ಭೀಷ್ಮರ ಸಮ್ಮುಖದಲ್ಲಿ ಹೋರಾಟ ಮಾಡಿ ಅವರು ಶರಶಿಯಲ್ಲಿ ಒಳಗಿದ ಕಾಲಕ್ಕೂ ನೀರು ಬೇಕು ಅಂತ ಕೇಳಿದ್ದು ಪಾರ್ಥನೆ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿದ್ದು ಪಾರ್ಥನೆ. ಅವರ ಕುರಿತಾದಂತಹ ಗೌರವಕ್ಕೆ ಯಾವತ್ತಿಗೂ ಚ್ಯುತಿ ಇಲ್ಲ. ಈಗ ಅರ್ಜುನನಿಗೂ ಕರ್ಣನಿಗೂ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಯಾವನು ಮನೆಯ ಹಿರಿಯನಾಗಿ ಹಸ್ತಿನಾವತಿಯ ಸೇನಾಧಿಪತಿಯಾಗಿ ಹಸ್ತಿನಾವತಿಯ ಸಿಂಹಾಸನದ ಸಂಧಿ ವಿಗ್ರಹಿಯಾಗಿದ್ದವನನ್ನು ಈ ನಮ್ಮದಾದಂತಹ ಸೈನ್ಯದ ಸೇನಾಧಿಪತಿ ಅಂತ ಹೇಳಿದ ಕಾಲಕ್ಕೆ ಆ ಮನೆಯ ಅನ್ನವನ್ನು ಉಂಡು ಬೆಳೆದಂತಹ ನೀನು ನಿನ್ನಂತವನು ತೊಗಲು ಕಡಿದ ಮುದುಕ ಅಂತ ಹೇಳಿ ಅವರನ್ನು ಆಕ್ಷೇಪ ಮಾಡುತ್ತೀವಿ. ಅದು ನಿನ್ನದಾದಂತಹ ವರ್ಚಸ್ಸು, ನಿನ್ನದಾದಂತಹ ಗುಣಾವಳಿ. ನಮ್ಮದು ಹಾಗಲ್ಲ.
ಯುಧಿಷ್ಠಿರನ ತಮ್ಮ. ಯಾವ ಕಾಲ ಹಾಗಾಗಿ ಹೋರಾಟ ಮಾಡಿ ಗುರುಗಳನ್ನು ಬೀಳಿಸಿ ಆ ಬಳಿಕ ಮುಂದಕ್ಕೆ ಹೋಗಿ, ಯಾಕಂದ್ರೆ ನೀನು ಪ್ರತಿಜ್ಞೆ ಮಾಡುವಾಗ ಪೂರ್ವಾಪರ ನಿನಗೆ ತಿಳಿದಿರಬೇಡುವೆ, ನಿನ್ನ ಸಾಧ್ಯಾಸಾಧ್ಯತೆಗಳು ಗೊತ್ತಿರಬೇಡುವೆ, ಮಿತಿ ಮತ್ತು ನಿನ್ನ ವಿಸ್ತಾರ ಗೊತ್ತುಬೇಡುವೆ. ಈಗ ನೀನು ಒಟ್ಟು ಮನಸ್ಸಿಗೆ ತೋಚಿದ್ದನ್ನು ಬಾಯಿಯ ಮೂಲಕ ಪ್ರತಿಜ್ಞೆ ಮಾಡಿ ಹೇಳಬಹುದೇ, ನಾಳೆ ಸಂಜೆಯ ಒಳಗೆ ಪಡುಗಡಲಲ್ಲಿ ಸೂರ್ಯ ಅಸ್ತಂಗತನಾಗುವುದರ ಮುನ್ನೆ ನಾನು ಜಯದ್ರಥನ ತಲೆಯನ್ನು ಕದಿಯದೆ ಹೋದರೆ ಅಗ್ನಿ ಪ್ರವೇಶ ಮಾಡ್ತೇನೆ. ಆಗ ಇಂತಹದ್ದಾದ ವ್ಯೂಹಗಳ ರಚನೆ ಆಗ್ತದೆ ಅಂತ ಪರಿಕಲ್ಪನೆ ನಿನಗೆ ಬೇಡುವ, ಇಂತಹ ಸಿದ್ಧತೆ ಆಗ್ತದೆ ಅಂತ ಗೊತ್ತು ಬೇಡುವ. ಹಾಗಾದ್ರೆ ಅದರಲ್ಲೇ ನೀನು ಸೇರಿಸಬೇಡುವ. ನಾಳೆ ನಾನು ಗುರುಗಳಿಗೆ ಕೈ ಮುಗಿದು ಮುಂದೆ ಹೋಗಿ ಆಮೇಲೆ ಕೊನೆಗೆ ಸಂಜೆಗಾಗುವ ಕೊಲ್ತೇನೆ ಅಂತ ಹೇಳಬೇಡುವ. ಗುರುಗಳ ಸಮ್ಮುಖದಲ್ಲಿ ಹೋರಾಟವನ್ನೇ ಮಾಡಿದ್ದೇನೆ ಮಾತ್ರ ಅಲ್ಲ, ಗುರುಗಳ ಸಮ್ಮುಖದಲ್ಲಿ ಹೋರಾಟ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ ವ್ಯೂಹದ ಒಳ ಪ್ರವೇಶಿಸುವುದಕ್ಕೆ ವ್ಯೂಹದಾರ ತೆರೆದುಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು. ನನಗಿರುವುದು ಪ್ರಧಾನವಾದ ಉದ್ದೇಶ ಜಯದ್ರಥನ ಮರಣ. ಆ ದಿವಸದ ಯುದ್ಧದ ಪ್ರಧಾನ ಉದ್ದೇಶ ದ್ರೋಣನನ್ನೋ ಕರ್ಣನನ್ನೋ ಮತ್ತೊಬ್ಬರನ್ನು ಗೆಲ್ಲುವುದು ಕೊಲ್ಲುವುದ ಉದ್ದೇಶ ಅಲ್ಲ. ಆ ಹೊತ್ತಿಗೆ ನನ್ನದಾದಂತಹ ಮಾತನ್ನು ನಡೆಸುವುದಕ್ಕೆ ಬೇಕಾಗಿ ಜಯದ್ರಥ ವಧೆಯೇ ನನ್ನ ಪ್ರಧಾನವಾದ ಉದ್ದೇಶ. ಆ ಉದ್ದೇಶಕ್ಕೆ ಬೇಕಾಗಿ ವ್ಯೂಹದಾರವನ್ನು ಹೊರಸರಿಸಿ ನಾವು ಒಳ ಪ್ರವೇಶಿಸಬೇಕಾದಂತಹ ಸಿದ್ಧತೆಯನ್ನು, ದಾರಿಯನ್ನು, ಮಾರ್ಗವನ್ನು ನಾನೇ ಮಾಡಿಕೊಂಡು ಅನಿವಾರ್ಯತೆ ಇತ್ತು. ಅದಕ್ಕೆ ಬೇಕಾಗಿ ದ್ರೋಣನೊಂದಿಗೆ ಹೋರಾಟವನ್ನು ಮಾಡುತ್ತಿರುವಾಗ ಕರೆಯಲ್ಪಟ್ಟ ವ್ಯೂಹ ಮಾರ್ಗ ಚತುರನಾದ ನನ್ನ ಸಾರಥಿ ಆ ಮಾರ್ಗವನ್ನು ಕಂಡ ತಕ್ಷಣ ದ್ರೋಣನೊಂದಿಗೆ ಯುದ್ಧ ನಿನ್ನ ಉದ್ದೇಶ ಅಲ್ಲ, ವ್ಯೂಹದಿಂದ ಒಳಸರಿಯುವ ಅಂತ ಹೇಳಿದ ಕಾಲಕ್ಕೆ ತಪ್ಪಿಕೊಂಡು ಒಳ ಬಂದದ್ದು. ಆ ಬಳಿಕ ಜಯದ್ರಥನೊಂದಿಗೆ ಹೋರಾಡುತ್ತಾ ಜಯದ್ರಥನ ತುದಿಯ ತನಕ ತಲುಪಿದ್ದೇನೆ. ಜಯದ್ರಥನಿಗೂ ಸಾಧ್ಯಂತವಾದಂತಹ ಶರಾಘಾತವನ್ನು ಮಾಡಿದ್ದೇನೆ. ಆದರೆ ಸೂರ್ಯ ಮುಳುಗುವುದಕ್ಕಿನ್ನು ಕೆಲ ಹೊತ್ತು ಉಂಟು ಅಂತ ಗೊತ್ತಾದ ಕಾಲಕ್ಕೆ ಆವರಿಸಿದಂತಹ ಕಪ್ಪು ರೀತಿಯಾದಂತಹ ಒಂದು ಭ್ರಾಂತಿ, ಸಂಜೆಯ ಗುಣ, ಸಂಜೆಯ ಸ್ವಭಾವ ವರ್ಣ, ಸೂರ್ಯ ಮುಳುಗಿದ್ದಲ್ಲ, ಸೂರ್ಯ ಮುಳುಗಿದಂತಹ ಭ್ರಾಂತಿ ಒಂದು ಅಲ್ಲಿ ಸೃಷ್ಟಿಯಾಗಿ. ಆ ಭ್ರಾಂತಿಗೆ ನೀನು ಸಿಗಬಹುದಾ? ಮೋಹ ನಷ್ಟವಾಯಿತು ಅಂತ ಹೇಳಿದ ನಾನು ಯಾವುದನ್ನು ಕೂಡ ಅಯೋಚಿತವಾಗಿ ಸ್ವೀಕರಿಸುವಾಗಲೂ ಪರಿಷ್ಕರಿಸ್ತೇನೆ ಅಂತ ಭಾಷೆ ಕೊಟ್ಟವ. ನಿನ್ನಂತವನಿಗೆ ಮೋಹ ಬರಬಹುದಾ? ಓ ಇದು ಸಂಜೆಯೋ ಅಲ್ಲ, ಸಂಜೆಯ ಆದಂತ ಭ್ರಮೆಯೋ, ಇದು ನಿಜವಾಗಿಯೂ ಪದ್ಮಾಪ್ತ ಪಶ್ಚಿಮಾಮೃತಿಯಲ್ಲಿ ಹಸ್ತಂಗತನಾಗುವುದೋ ಅಥವಾ ಆಗುತ್ತಿರುವುದರ ಬೇರೆ ರೂಪವೋ? ಈ ಗೊಂದಲ ಶ್ರೀಕೃಷ್ಣನ ಸತ್ಯನಾದ ನಿನಗೆ ಬರಬಹುದಾ? ಈ ಭ್ರಾಂತಿ ಜಯದ್ರಥನಿಗೆ ಆದದ್ದು ಪರಿಪೂರ್ಣ ಆಗಬೇಕು ಅಂತಾದ್ರೆ ನಾನು ಅಷ್ಟನ್ನು ಮಾಡಬೇಕಾದ ಅನಿವಾರ್ಯ. ಒಂದು ವೇಳೆ ಸಾಧಾರಣ ಬಡವ ಮಣ್ಣು ತಿಂದ್ರೆ ಹೊಟ್ಟೆ ಹಸಿವಿಗೆ, ದೊಡ್ಡವರು ತಿಂದ್ರೆ ಔಷಧಿಗೆ ಅಲ್ವಾ? ಕಾರಣ ಅದೇ ಜಯದ್ರಥನ ತಲೆ ಕಡಿಯುವ ಕಾಲಕ್ಕೆ ಅವನ ತಂದೆ ಆಗಿರೋ ರಕ್ತಕ್ಷತ್ರನ ತೊಡೆಯ ಮೇಲೆ ಇವನ ತಲೆ ಬೀಳುವ ಹಾಗೆ ಅವ ಎಲ್ಲಿ ಇದ್ದಾನೆ ಅಂತ ಕಾಣದೆ, ಯಾವುದೇ ಶಬ್ದವನ್ನು ಗ್ರಹಿಸದೆ ಒಂದೇ ಒಂದು ಹತ್ತದಿಂದ ಅಲ್ಲಿಗೆ ಹಾರಿಸಬಹುದಾದಂತಹ ಸಾಮರ್ಥ್ಯ ಇವನಲ್ಲಿ ಉಂಟು ಅಂತಾಗುವ ಯಾವ ರೀತಿಯಲ್ಲಿ ಅದು ಜಯದ್ರಥನ್ನು ಕೊಲ್ಲುವ ಸಾಮರ್ಥ್ಯ ಉಂಟು ಅಂತಲೇ ಅರ್ಥ. ಹಾಗೆ ಇನ್ನೊಂದು ಕೇಳ್ತೀಯ, ಜಯದ್ರಥ ಜನಿಸುವಾಗಲೇ ಅಶರೀರವಾಣಿ ಆಗಿತ್ತಂತೆ. ಇವನ ಮರಣ ಈ ಯುಗದ ಶ್ರೇಷ್ಠನಾದಂತಹ ಯೋಧನೊಬ್ಬನ ಕಾರಣದಿಂದ ಆಗುತ್ತದೆ. ಅಂಥದ್ದು ಸಾವಿರ ಆಗುತ್ತದೆ. ಆದ್ರೆ ಜಯದ್ರಥನಿಗೆ ಶಾಪವಾಗಿದೆ. ಕುರುಕ್ಷೇತ್ರದ ಒಂದೊಂದು ಕಥೆಯನ್ನು ಕೇಳಿದ್ರು ಭೀಷ್ಮರ ಮರಣಕ್ಕೂ ಒಂದು ಕಾರಣ ಉಂಟು, ದ್ರೋಣರ ಮರಣಕ್ಕೂ ಒಂದು ಕಾರಣ ಉಂಟು, ಕರ್ಣನ ಹಿಂದಿರುವಂತಹ ಪೌರಾಣಿಕವಾದ ಹಿನ್ನೆಲೆ ನೋಡಿದ್ರು ಕಥೆ ಉಂಟು, ಅರ್ಜುನ ಯಾಕೆ ಬಂದ ಅಂತ ಹೇಳುವುದಕ್ಕೂ ಕಥೆ ಉಂಟು, ಕೃಷ್ಣ ಮತ್ತು ನೀವು ನರನಾರಾಯಣರು ಅಂತ ಕಥೆ ಉಂಟು. ಆ ಕಥೆಯನ್ನೆಲ್ಲ ತಂದು ಇಲ್ಲಿಗೆ ಮೆಚ್ಚುವುದಲ್ಲ. ನೀನೇ ಹೇಳಿದ ಹಾಗೆ ಮರಣ ಉಂಟು ಮುಗಿಸಿ ಭೀಷ್ಮರ ಮರಣಕ್ಕೂ ಕಾರಣ ಇದ್ದ ಹಾಗೆ ಏನು ಕಾರಣ ಉಂಟು ಅದೇ ರೂಪದಲ್ಲಿ ಅದು ಆಗಿದೆ. ಅಲ್ಲ, ಅದು ಅಲ್ಲದೆ ಭೀಷ್ಮರಿಗೆ ಮರಣ ಬರುವುದಿಲ್ಲ ಅಂತ ದ್ರೋಣ ವಧೆಗೂ ಯಾವ ನಿರೂಪ ಮೊದಲೇ ಸೂಚಿಸಲ್ಪಟ್ಟಿದೋ ಅದೇ ರೂಪದಲ್ಲೇ ಆಗಿದೆ. ಜಯದ್ರಥನಿಗೂ ಇದೇ ರೂಪದ ಮರಣ ಆಗಬೇಕು ಅಂತ ಉಂಟು ಎನ್ನುವ ಕಾರಣಕ್ಕೆ ಜಯದ್ರಥನನ್ನು ಅಡಗಿಸಿದ್ದ ಕಾಲದಲ್ಲಿ ವ್ಯೂಹವನ್ನು ಭೇದನ ಮಾಡುವ ಕೌಶಲವನ್ನು ಅಡಗಿಸಿಕೊಂಡಂತಹ ಅರ್ಜುನ ಅದನ್ನು ಭೇದನ ಮಾಡುವುದಕ್ಕೆ ಸಾಧ್ಯವಾಗದ ನಿಸ್ಸಹಾಯಕನಾಗಿ ದುರ್ಬಲನಾಗಿ ಗುರುಗಳಿಗೆ ಕೈ ಮುಗಿದು ಆಮೇಲೆ ಕೊನೆಗೆ ಸೂರ್ಯ ಮುಳುಗಿದನೋ ಇಲ್ಲುವಂತ ಭ್ರಮೆಗೆ ಸಿಕ್ಕಿ ಆ ದಾಖಲಾಟ ಪರಿಹಾರಕ್ಕೆ ಕೃಷ್ಣ ಒಮ್ಮೆ ಆಚೆ ಈಚೆ ಮಾಡಿ ಪುನಃ ಸೂರ್ಯನ ಬೆಳಕು ಕಾಣುವ ಹಾಗೆ ಮಾಡಿ ಆ ಬಳಿಕ ಭಾರತ ಬಿಟ್ಟ ಬಾಣದಿಂದ ಸಾಯ್ತಾನಂತ ಶಾಪವಾದ. ಅದೇ ಅಷ್ಟೇ ಸ್ಪಷ್ಟವಾಗಬೇಕು ಅಂತಿಲ್ಲ. ಆದ್ರೆ ಅಶರೀರವಾಣಿಯ ವಾಕ್ಯ ಎನ್ನುವುದು ಈ ಯುಗದ ಶ್ರೇಷ್ಠ ವೀರನಿಂದ ಮರಣ ಆಗಬೇಕು ಎನ್ನುವುದು ಒಂದು. ಇನ್ನೊಂದು, ಪಶುಪತಿಯನ್ನು ಆರಾಧಿಸಿ ಹೊರಪಡದಂತಹ ಜಯದ್ರಥ ಒಂದು ದಿವಸ ಮಟ್ಟಿಗಾದರೂ ಪಾಂಡವರ ಐವರನ್ನು ತಡೆಯುವ ಶಕ್ತಿ ಬೇಕು ಹೇಳಿದ ಕಾಲಕ್ಕೆ ಪಶುಪತಿಯೇ ನಿರಾಕರಿಸಿದಂತೆ ನಾಲ್ವರನ್ನಾದರೂ ತಡೆಯಬಲ್ಲೆ, ಭಾರತನೊಬ್ಬರನ್ನು ಒಂದು ದಿನಕ್ಕೂ ಶಕ್ತನಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಮಾನವರ ಅಲ್ಲವದವರಿಂದ ಮರಣ ಬರಲಿ ಅಂತಂದ್ರೆ ಮಾನವರಿಂದಲೇ ಮರಣ ಬರಲಿ ಅಂತ ನಾನು ಕೇಳುವುದು ಎಲ್ಲವೋ ಪಾರ್ಥ ಕಳ
ಗೆಲುವಿನಲ್ಲಿ ಸಿಂಧು ದೃಪದ ಗೆಲುವ ಬಗೆ ಹೇಳ್ತೇನೆ, ಅರ್ಜುನನನ್ನು ಒಂದು ದಿವಸವೂ ತಡೆಯುವುದಕ್ಕೆ ಸಮರ್ಥನಲ್ಲ ಎನ್ನುವುದು ಪಶುಪತಿಯ ನಿರೂಪ ಅಂತಾದ್ರೆ ಅರ್ಜುನನಿಂದಲೇ ಮರಣ ಅವನಿಗೆ ಬರ್ತದೆ ಎನ್ನುವುದು ಪರ್ಯಾಯವಾಗಿ ಹಾಗೆ ಕಾಣಿಸಿಕೊಂಡಿರುವ ಆ ನೆಲೆಯಲ್ಲಿ ತನ್ನ ಸ್ವಂತ ತಂಗಿಯಾಗಬಹುದಾದ ಭಾವಂದಿರ ಹೆಂಡತಿ ಎನಿಸಿಕೊಂಡು ತನ್ನ ಬಾವೆಯಲ್ಲಿ ಸ್ವಂತ ತಂಗಿಯಾಗಬಹುದಾದವಳನ್ನು ಕೆಟ್ಟ ಕಣ್ಣುಗಳಿಂದ ಕಾಣುವಂತಹ ದುಷ್ಟನಾದಂತಹ ಜಯದ್ರಥನು ಯಾವ ರೂಪದಲ್ಲಿ ಹೊಡೆದರೂ ಅಪರಾಧ ಇಲ್ಲ ಎನ್ನುವುದನ್ನು ಶ್ರೀಕೃಷ್ಣನ ನಿರ್ದೇಶನದಂತೆ ಭ್ರಾಂತಿ ಆದ ಹಾಗೆ ಅಥವಾ ಅಗ್ನಿಕುಂಡವನ್ನು ಸಿದ್ಧಪಡಿಸಿ ಇನ್ನು ಕೆಲವೇ ಕ್ಷಣದಲ್ಲಿ ಬೀಳುವುದಕ್ಕಿದ್ದವನನ್ನು ತಡೆದು ಹೀಗಲ್ಲ ಸೂರ್ಯ ಮುಳುಗಲಿಲ್ಲ ಹೊಳೆ ಎನ್ನುವುದು ಕೃಷ್ಣ ನಿರೂಪ ಆ ರೂಪದಲ್ಲೇ ಹೊಡೆದುಕೊಂಡಿದ್ದೇನೆ. ಜಯದ್ರಥನ ಮರಣವನ್ನು ಯಾವ ದೇವತೆಗಳು ಆಕ್ಷೇಪಿಸಲಿಲ್ಲ, ಯಾವ ಸಿದ್ಧಚಾರಣರು ಇದು ಸರಿಯಲ್ಲ ಅಧರ್ಮ ಅಂತ ಘೋಷಿಸಲಿಲ್ಲ. ಆದ್ರೆ ಇದೇ ಕದನ ಕಣದಲ್ಲಿ ಒಂದು ಅಪರಾಧ ಆಗಿದೆ ಅಂತ ಹೇಳಿ ದಿವಂಗತರೇ ಆಡಿದಂತಹ ಮಾತು ಯಾವ ಕಾಲಕ್ಕೂ ಊಚಿತದಲ್ಲಿ ಉಳಿತದೆ. ಕಾರಣ ಕಳವು ಅಂತ ಜಯದ್ರಥನ ಮರಣಕ್ಕೆ ಹೇಳಬೇಕಾದಲ್ಲ, ಕಳವು ಅಂತ ಹೇಳಬೇಕಾದ್ದು ಅಭಿಮನ್ಯುವಿನ ಮರಣವನ್ನು. ನೀವೇ ಹೇಳಿದ ಹಾಗೆ ಷಡುರಥರು ಸಮರ್ಥರು ಅನಿಸಿಕೊಂಡು ಚಕ್ರವ್ಯೂಹವನ್ನು ಕಟ್ಟಿ ಪಾರ್ಥನನ್ನು ತಪ್ಪಿಸಿ ಮತ್ತೊಬ್ಬ ಯೋಧನನ್ನು ಸೆರೆ ಹಿಡಿಯಲೇಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ ಯುದ್ಧ ಕಣದಲ್ಲಿ ಕಾಣಿಸಿಕೊಂಡ ಕಾಲಕ್ಕೆ ನನ್ನ ಮಗ ಮರಿ ಸಿಂಹದಂತೆ ಹೋರಾಟವನ್ನು ಮಾಡುತ್ತಾ ಇದ್ದ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಒಮ್ಮೆ ಕಂಗಾಲಾದಂತಹ ನೀನೇ ಪ್ರಶ್ನೆ ಮಾಡಿದಂತೆ ಕೌರವನ ಅನ್ನ ಉಂಡ ಒಂದೇ ಒಂದು ಕಾರಣಕ್ಕಾಗಿ ನಿಂತಿದ್ದೇನೆ, ಇಲ್ಲದಿದ್ರೆ ನಾನು ಯಾವಾಗಲೂ ಓಡಿ ಹೋಗಬೇಕು ನೀನೇ ಆಡಿದ್ದೇನೆ. ಆಮೇಲೆ ದ್ರೋಣರ ಮಧ್ಯದಲ್ಲಿ ನೀನೇ ಪ್ರಶ್ನೆ ಮಾಡಿದಂತೆ ಏನು ಮಾಡುದು ಮುಂದೇನು ಗತಿ ನಮ್ಮದು ಅಂತ ಹೇಳಿದ ಕಾಲಕ್ಕೆ ಮುಗಿಸಲೇಬೇಕು ಅಂತಿದ್ರೆ ನಾನು ಉಪಾಯವನ್ನು ಹೇಗಾದರೂ ಶಮನಗೊಳಿಸಲೇಬೇಕು, ಇಲ್ಲದೆ ಇದ್ರೆ ಕೌರವರ ಸಮೂಲ ನಾಶ ಇವತ್ತಿಗೆ ಮುಗಿದು ಹೋಗುತ್ತದೆ ಅಂತಲೇ ಆಡಿದೆಯಂತೆ. ಆವಾಗ ದ್ರೋಣರೇ ಆಡಿದ್ರಂತೆ ಯದಿ ಶಕ್ಯತೆ ಯದಿ ಇಚ್ಛಸಿ, ನಿನಗೆ ಇಚ್ಛೆ ಇದ್ರೆ ನಿನಗೆ ಸಾಧ್ಯ ಆದ್ರೆ ಹಿಂದಿನಿಂದ ನಿಂತು ಅವನ ಬಿಲ್ಲನ್ನು ಮುಕ್ಕಡಿಯಾಗಿ ಗಡಿ ಅಂತ ಹೇಳಿ ಮಹಾಬಲ ಅಂತ ಹೇಳಿಕೊಳ್ತೀವಿ, ಪ್ರಬಲ ಪರಾಕ್ರಮಿ ಅಂತ ಹೇಳಿಕೊಳ್ತೀವಿ. ಮತ್ತೊಬ್ಬನ ಆರೋಪವನ್ನು ಮಾಡುವುದಕ್ಕೆ ಇನ್ನೊಬ್ಬನ ಹೋರಾಟದ ಮಾರ್ಗವನ್ನು ಕಳವು ಅಂತ ಆರೋಪಿಸ್ತಿ. ಕಳವು ಅಂತ ಹೇಳಿದ್ರೆ ಯಥಾರ್ಥಕ್ಕೆ ಇದು ಕಾರಣ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಕಳವಿನಲ್ಲಿ ಬೆಂಗಡೆಯರು ತರಳವಿಲ್ಲ ತರಳನವಿಲ್ಲ ಎರಡು ಒಂದು ವಯಸ್ಸಿನಲ್ಲಿ ಮಾಡದವರು ಹೋರಾಟಕ್ಕೆ ನಿಲ್ಲುವಾಗ ಪರಿಪೂರ್ಣವಾದ ಅನುಭವ ಇಲ್ಲದವರು, ಮತ್ತೊಬ್ಬನು ತರಳವಿಲ್ಲ ಎರಡನ್ನು ಹಿಂದಕ್ಕೆ ನಿಂತು ಕಾಡಾಕಾಡಿಯ ಎದುರಿಗೆ ನಿಂತು ಹೋರಾಟವನ್ನು ಮಾಡಿ ಅವರನ್ನು ಘಾತಿಸಿಕೊಂಡದ್ದಲ್ಲ. ನಿನಗೆ ಕುರುಕ್ಷೇತ್ರದಲ್ಲಿ ನಿಲ್ಲುವುದಕ್ಕಾಗಿ ಯುದ್ಧದಿಂದ ವಿಮುಖನಾಗುವುದಕ್ಕೂ ಹೋರಾಡುವುದಕ್ಕೂ ಆಗದಂತಹ ಸ್ಥಿತಿಯಲ್ಲಿ ಮಾಡಿದಂತಹ ಕಾಳಗ ಪ್ರಾಣ ಬಿಡಬಹುದಿತ್ತಲ್ಲ ನಿನಗೆ. ಇಷ್ಟು ಮತ್ತೊಬ್ಬರ ಮೇಲೆ ಆರೋಪ ಮಾಡುವಂತಹ ನೀನು, ಧರ್ಮಾಧರ್ಮದ ಕುರಿತಾದಂತಹ ಇದನ್ನಿತ್ಯವೆಂದು ನಿರ್ಣಯವನ್ನು ಘೋಷಿಸುವಂತಹ ನೀನು, ಅಭಿಮನ್ಯುವಿನ ಸಮ್ಮುಖದಲ್ಲಿ ಯಾವ ಹೋರಾಟ ಮಾಡುತ್ತಾ ಇರುವ ಹಾಗೆ ಏನಾದರೂ ಒಂದು ಕುಕೃತ್ಯವನ್ನು ಮಾಡದೇ ಇದ್ರೆ ನಾವು ಬದುಕುವುದಿಲ್ಲ ಅಂತ ನಿರ್ಣಯ ಮಾಡಿ ಹಿಂದಿನಿಂದ ಬಿಲ್ಲನ್ನು ಕಡಿಯುವ ಬದಲಿಗೆ ಪ್ರಾಣ ಬಿಡಬಹುದಿತ್ತಲ್ಲ. ನೀನು ಎಂತಹ ದೊಡ್ಡ ಸಾಹಸಿ ಎನ್ನುವುದನ್ನು ನಾನು ಇಲ್ಲಿ ಮಾತ್ರ ಕಂಡದ್ದಲ್ಲ, ಕುರುಕ್ಷೇತ್ರದ ಯುದ್ಧದ ವಿಷಯ ದೀರ್ಘವಾದ ನಿನ್ನ ಜೀವನದಲ್ಲಿ ಪಾರ್ಥನನ್ನು ಹಲವು ಸಲ ಎದುರಿಸಿ ಘಾತಿಸಬೇಕು ಅಂತ ಮಾಡಿದ ಪ್ರಯತ್ನದಲ್ಲ ನೀನು ವಿಫಲವಾದದ್ದೇ. ಗೋಗ್ರಹಣದ ವಿಷಯ ಒಂದು ಸಾಲವೇ ಗೋಗ್ರಹಣದ ವಿಚಾರ ಆಡ್ತಿ, ಈಗ ಗೋಗ್ರಹಣ ಅಂತ ಆಡಿದ್ಯಲ್ಲ, ಗೋಗ್ರಹಣ ಸೂಚನೆ ಕೊಡಲಾಗಿತ್ತು ಬರ್ಲಿ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ. ಬರ್ಲಿಕ್ಕೆ ಆಗಲಿಲ್ಲ ನಿನಗೆ. ಅನ್ಯ ಕಾರ್ಯಾರ್ಥಿಯಾಗಿ ಅನ್ಯ ಕಾರಣದಿಂದ ಸಂಸತ್ತಕರ ಜೊತೆಗಿನ ಹೋರಾಟಕ್ಕೆ ಹೋದ ಬಿಡು. ಅಭಿಮನ್ಯು ಪ್ರವೇಶ ಮಾಡಿದ, ದೊಡ್ಡಪ್ಪನಿಂದ ಅನುಮತಿಯನ್ನು ಪಡೆದುಕೊಂಡು ಬಂದ. ಅವರೊಳಗೆ ಬಹಳ ಸಂಭಾಷಣೆ ನಡೆದಿರುವುದು ನಮಗೆ ಗೊತ್ತಿಲ್ಲ. ಒಳ ಪ್ರವೇಶ ಮಾಡಿದ ಮೇಲೆ ಅವನಿಗೆ ಸರಿಯಾಗಿ ಚಕ್ರವ್ಯೂಹದ ಪರಿಕಲ್ಪನೆ ಬೇಕು. ಸವ್ಯಾಪಸವ್ಯವಾಗಿ ಸುತ್ತುತ್ತಿರುವ ಸೇನೆ, ಆಚೆಯಿಂದ ಪದಾರ್ಥಿಗಳು, ಈಚೆಯಿಂದ ಅಶ್ವಾರೋಹಿಗಳು, ಆಚೆಯಿಂದ ಆನೆ ಮೇಲೆ ಕುಳಿತವರು, ಈಚೆಯಿಂದ ರಥಾಳುಗಳು ಸುತ್ತಲೂ ಪರಿಭ್ರಮಿಸುತ್ತಾ ಒಳ ವರ್ತುಲದಲ್ಲಿ ಅಪಸವ್ಯವಾಗಿ ಸುತ್ತುತ್ತಲೇ ಇರ್ತಾರೆ. ಇದು ಚಕ್ರವ್ಯೂಹದ ಲಕ್ಷಣ. ಚಕ್ರವ್ಯೂಹವನ್ನು ಭೇದಿಸುವವನಿಗೆ ಅದು ಗೊತ್ತು ಬೇಕು. ನನಗೆ ಗೊತ್ತುಂಟು. ಅದನ್ನು ಬಲಿದ ನೀನಿಗೆ ಬಲ್ಲ, ಬಲರಾಮ ಬಲ್ಲ, ಇನ್ನಿತವರು ಬಲ್ಲರಿ. ಹಾಗೆಂತ ಅದನ್ನು ನಾನು ತಿಳಿಯದವನೇನಲ್ಲ, ನಾನು ಮನಸ್ಸು ಮಾಡಿದ್ರೆ ಭೇದಿಸಿ. ಆದರೆ ಆ ವಿಚಾರ ಪಕ್ಕಕ್ಕಿರ್ಲಿ. ಈಗ ಅಭಿಮನ್ಯುವಿನ ಪ್ರಸಂಗವನ್ನು ತಕೊಳ್ಳೋಣ. ಅವ ಎಳಸು ಅಂತ ಗೊತ್ತುಂಟಲ್ಲ, ಅವ ಸಣ್ಣವ ಅಂತ ಗೊತ್ತುಂಟಲ್ಲ, ಅವ ಎಷ್ಟೇ ಒತ್ತಾಯ ಮಾಡ್ಲಿ, ಸೆರಗೊಡ್ಡಿ ದೊಡ್ಡಪ್ಪನಲ್ಲಿ ಬೇಡಿಕೊಳ್ಳಿ, ಯುದ್ಧಕ್ಕಾಗಿ ಆತುರ ತಾನಾಗಿದ್ದೇನೆ ಅಂತ ಹೇಳಿಕೊಳ್ಳಿ, ಕಳುಹಿಸಿ ಕೊಡಬಹುದಾ? ಇಲ್ಲಿ ನಿನ್ನ ಅಣ್ಣನಾದಂತ ಧರ್ಮರಾಜ ಅವನ ದೊಡ್ಡಪ್ಪ ಕಳುಹಿಸಿಕೊಟ್ಟ.
ಕೊಟ್ಟ ಮೇಲೆ ಸವ್ಯಾಪಸವ್ಯವಾಗಿ ಸುತ್ತುತ್ತಿರುವಂತಹ ಚಕ್ರವ್ಯೂಹದ ಒಳ ಭಿತ್ತಿಯ ಒಳಗೆ ನಡೆಯುವ ಎಲ್ಲಾ ವಿದ್ಯಮಾನಗಳನ್ನು ವಿರೋಧಿಸುವ ಎದುರಿಸಿ ನಿಲ್ಲುವ ಚೈತನ್ಯ ಯೋಧನಿಗೆ ಬೇಕು. ಅದರ ಲಕ್ಷಣ, ಅದರ ಗುಣ. ಆ ಕಾರಣದಿಂದ ಒಳಗೆ ಪ್ರವೇಶ ಮಾಡಿದವ ಬಾಲಿಶ, ಬಹಳ ಸಣ್ಣ ಮುಗ್ಧನಾಗಿದ್ದ, ಇನ್ನು ಎಳೆ ಗರುವಿನ ಆಗಿದ್ದವ, ದೊಡ್ಡವನ್ನು ತಿನ್ನುವ ಜಾತಿಗೆ ಇನ್ನು ಬೆಳಿಲಿಲ್ಲವ. ಅಲ್ಲಿ ಆ ಕಾಲದಲ್ಲಿ ಹೋರಾಟ ಮಾಡುವಾಗ ಒಂದು ದಾವಾನಲದ ಹಾಗೆ ಅವ ಕಾಣಿಸಿದ್ದು ಹೌದು. ಮುಂದೇನು ಗತಿ ಅಂತ ನಾವು ಪ್ರಶ್ನೆ ಮಾಡಿದ್ದು ಹೌದು. ಪರಾಕ್ರಮಿಗಳನ್ನು ನಾವು ಪರಾಕ್ರಮಿಗಳು ಅಲ್ಲ ಅಂತ ಹೇಳುವುದಿಲ್ಲಲ್ಲ. ಎಷ್ಟು ಸಲ ನಾನು ಸೋಲಿಲ್ಲ, ಎಷ್ಟು ಸಲ ನೀನು ಹಿಂದೆ ನಿಲ್ಲಿಲ್ಲ, ಎಷ್ಟು ಸಲ ಭೀಮನಂತವರು ಸಾಧಾರಣ ಯೋಧನಿಂದ ಬೀಳಲಿಲ್ಲ. ಭಗದತ್ತನಂತಹ ಮಹಾ ಸಮರ್ಥನ ಕೈಯಲ್ಲಿದ್ದಂತಹ ಸುಪ್ರತೀಕ ಗಜ, ಸಹಸ್ರ ಗಜತ್ರಾಣಿಯಾದಂತಹ ನಿನ್ನ ಅಣ್ಣನಾದ ಭೀಮನನ್ನು ಸೊಡ್ಡಿನಲ್ಲಿ ಸಿಕ್ಕಿಸ್ಲಿಲ್ವೋ, ತಿರುಗಿಸ್ಲಿಲ್ವೋ, ಬಾಳೆಯನ್ನು ಸುತ್ತಿದಾಗೆ ಸುತ್ತಲಿಲ್ವೋ? ಹಾಗಾದ್ರೆ ಸಹಸ್ರ ಗಜತ್ರಾಣಿ ಭೀಮ ಅಂತ ಹೇಳುವುದಕ್ಕೆ ಏನು ಸಾರ್ಥಕತೆ? ಏನು ಸುಪ್ರತೀಕ ಆನೆ ಯಾಕೆ ಬೀಳಿಸ್ಲಿಕ್ಕೆ ಆಗ್ಲಿಲ್ಲ? ಹೀಗೆ ಯಾಕೆ ಭಗದತ್ತನ ಕೊಲ್ಲಬೇಕಾದ ಸ್ಥಿತಿ ಬಂತು? ಆ ಕಾರಣದಿಂದ ನಿನ್ನೆಯ ಯುದ್ಧದಲ್ಲಿ ಅದೇ ಭೀಮಸೇನ ಕ್ಷೇಮ ಕೃತಿಯನ್ನು ಕೊಲ್ಲಿಲ್ವೋ? ಅವ ಮಹಾಬಲಾಢ್ಯನಾಗಿರ್ಲಿಲ್ವೋ? ಹಾಗಾದ್ರೆ ಸೋಲು ಗೆಲುವು ಎನ್ನುವುದು ತಾತ್ಕಾಲಿಕವಾಗಿ ತಾತ್ಪೂರ್ತಿಕವಾಗಿ ರಣಕಣದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಯಾಮಗಳಲ್ಲಿ ಬರ್ತದೆ. ಯೋಧ ಅದನ್ನು ಸ್ವೀಕರಿಸಬೇಕು. ಅದಕ್ಕೆ ಕಸಿವಿಸಿ ಸಾರುವುದು, ವಿಷಮನಾಗುವುದು, ಕನಿಕರದಿಂದ ದಯಾರ್ದ್ರ ಮನಸ್ಸುಳ್ಳವನಾಗಿ ಜುಗುಪ್ಸಿತನಾಗಿ ಹಿಂದೆ ಹೋಗುವುದು ಮಾಡುವುದಿದ್ರೆ ಅದು ಯಾವ ಕಾರಣಕ್ಕೂ ಶ್ರೇಯಸ್ಸಲ್ಲ. ಭೀಷ್ಮಾಚಾರ್ಯರ ಸೈನ್ಯಾಧಿಪತ್ಯದ ಕಾಲದಲ್ಲಿ ನಾನು ಯುದ್ಧವನ್ನೇ ಮಾಡುವುದಿಲ್ಲ ಹೀಗೆ ನಾನು ಘೋಷಣೆ ಮಾಡಿದ್ದೇನೆ. ಪಾಂಡವರ ಬಗ್ಗೆ ವಿಶೇಷವಾದ ಮೋಹ, ಪಾಂಡವರ ಬಗ್ಗೆ ವಿಶೇಷವಾದ ಮಮಕಾರ, ಯಾವ ಕಾರಣಕ್ಕೂ ಪಾಂಡವರನ್ನು ಏನು ಮಾಡುವುದಿಲ್ಲ. ದಿವಸವೊಂದರ 10,000 ಮಠದವರದನ್ನು ತಲೆ ಕಡಿಯುತ್ತೆ. ಈ ಪ್ರತಿಜ್ಞೆ ಮಾಡ್ಲಿಕ್ಕಾದವರಿಗೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಈ ದ್ವಂದ್ವ ವೈರುಧ್ಯ, ಆಭಾಸಕರವಾದ ವಿಪರ್ಯಾಸಕರವಾದ ನಡವಳಿಕೆ ಯಾಕೆ? ಈ ಕಾರಣಕ್ಕಾಗಿ ಅವರ ಸೈನ್ಯಾಧಿಪತ್ಯದಲ್ಲಿ ಹೋರಾಟ ಮಾಡಿದ್ರು. ಮಧ್ಯದಲ್ಲಿ ಏನು ಸಲಹೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈ ಕಾರಣಕ್ಕಾಗಿ ವೈಯಕ್ತಿಕವಾದ ಹಿತಾಸಕ್ತಿಯಿಂದ 10 ದಿವಸ ನಾನು ಹಿಂದೆ ಉಳಿದಿದ್ದೆ. ಆದರೆ ದ್ರೋಣರ ಸೈನ್ಯಾಧಿಪತ್ಯದಲ್ಲಿ ಚಕ್ರವ್ಯೂಹ ಕಟ್ಟಲ್ಪಟ್ಟಾಗ ಒಳ ಪ್ರವೇಶ ಮಾಡಿದಂತಹ ಅಭಿಮನ್ಯುವನ್ನು ನಿರೋಧಿಸುವುದು ಕಷ್ಟ ಕಾಠಿಣ್ಯ ಅಂತ ಕಾಣಿಸಿದಾಗ ಗುರುಗಳಲ್ಲೇ ಕೇಳುವಾಗ ಏನು ಹೇಳಿದ್ರು? ರೂಪು ದೋರದೆ ಬಂದು ಅವನ ಬಿಲ್ಲನ್ನು ತುಂಡು ಮಾಡು. ಯಾಕೆ ನನ್ನನ್ನೇ ಆಯ್ಕೆ ಮಾಡಿದ್ರು? ನಿಕೃಷ್ಟ ಅಂತ ಅಲ್ಲ, ಲಕ್ಷ್ಯ ಭೇದನದಲ್ಲಿ ಕರ್ಣನಂತ ಕಲಿ ಮತ್ತೊಬ್ಬನಿಲ್ಲ. ಅದು ನಿನಗೆ ದ್ರೌಪದಿಯ ಸ್ವಯಂವರ ಮಂಟಪದಲ್ಲಿ ವಿದಿತ ಆಗಿದೆ. ನಾಗಂ ವರಯಾಮಿ ಸೂತಂ ಅಂತ ಹೇಳದೆ ಹೋದರೆ ಸೂತನನ್ನು ನಾನು ಮದುವೆ ಆಗುವುದಿಲ್ಲ ಅಂತ ಅವಳು ಅವಮಾನ ಮಾಡದೆ ಬಿಟ್ಟಿದ್ರೆ ಆ ಕಾಲದಲ್ಲಿ ದ್ರೌಪದಿ ನಿಮ್ಮ ಕೈಸರೆ ಆಗುವ ಬದಲು ನನ್ನ ಕೈಸರೆ ಆಗುತ್ತಿದ್ದು. ನಾನು ಸ್ವೀಕರಿಸುತ್ತಿದ್ದನು ಬೇಡ, ಆ ವಿಚಾರವನ್ನು ಪಕ್ಕಕ್ಕೆ ಇಡೋಣ. ಹಾಗಾದ್ರೆ ಲಕ್ಷ್ಯ ಭೇದನದಲ್ಲಿ ಕರ್ಣನಂತ ನಿಶ್ಚಿತ ಮತ್ತೊಬ್ಬನಿಲ್ಲ, ಅದನ್ನು ನೀನು ಅಂಗೀಕರಿಸಬೇಕು. ಕೃಷ್ಣನು ನಿನಗೆ ಆಗಾಗ ಹೇಳಿದ್ದಾನೆ, ಪರಾಕ್ರಮ ಸಂಭವರಾದ ಎಷ್ಟೇ ಪಟುಪಟರು ಕೌರವನ ಸೇನೆಯಲ್ಲಿದ್ದರೂ ಕರ್ಮನ ಮುಂದೆ ಅಲ್ಲ. ಈ ಯಥಾರ್ಥವನ್ನು, ಈ ಗುಣಗ್ರಾಹಿ ಸ್ವಭಾವವನ್ನು ನೀನು ಅಂಗೀಕರಿಸಬೇಕು. ಆ ಕಾಲದಲ್ಲಿ ನನಗೆ ಮಾತ್ರ ಅದನ್ನು ತುಂಡು ಮಾಡಲಿಕ್ಕೆ ಸಾಧ್ಯ. ಮಿಂಚಿನ ಹಾಗೆ ಸುತ್ತುತ್ತಿದ್ದವ, ರಿವ್ವನೆ ಆಚೆಗೆ ಈಚೆಗೂ ಆಳುತ್ತಿದ್ದವ, ಎಂತವರನ್ನಾದರೂ ಬುಗುರಿಯ ಹಾಗೆ ಸುತ್ತುತ್ತಾ ಸುಂದರ ಗಾಳಿ ಎಬ್ಬಿಸಿ ಎಲ್ಲರನ್ನು ತನ್ನ ದಾವಾನಲದ ಮೂಲಕವಾಗಿ ಉರುಬೆಯಿಂದ ಬೇಯಿಸಿ ಸ್ವೀಕರಿ ಮಾಡಬಲ್ಲ ಶಕ್ತಿಯನ್ನು ಹೊಂದಿದ್ದಂತಹ ಅಭಿಮನ್ಯು, ಅವನ ಆ ಕೈಯ ಕರಗತಿಯ ವಿಶಿಷ್ಟವಾದ ಶೈಲಿ ಅದನ್ನು ತುಂಡು ಮಾಡಬೇಕು ಬಿಲ್ಲು ಸಮೇತ ಅಂತ ಆದ್ರೆ ಕರ್ಣನೇ ಸಹಿ ಮತ್ತೊಬ್ಬನಿಗೆ ಆಗುವುದಿಲ್ಲ. ಹಾಗಾಗಿ ನಾನು ಅದಕ್ಕೆ ಒಪ್ಪಿದೆ. ಆದರೆ ಯಾವ ಕಾರಣಕ್ಕೆ ಇದು ಸರಿಯಲ್ಲ ಅಂತ ಹೇಳುವ ಮಾತನ್ನು ಆಡಿದ್ದೇನೆ. ನೀನು ಭೂರಿಶ್ರವನ ಕೈ ಕತ್ತರಿಸುವಾಗ ಹಾಗೆ ಕೇಳಲಿಲ್ವೋ? ಕೃಷ್ಣ ಯಾವ ಕಾರಣಕ್ಕೂ ಧರ್ಮಯುದ್ಧ ಎನ್ನುವುದನ್ನು ಘೋಷಿಸಿದ ನಾವೇ ಧರ್ಮಯುದ್ಧದಿಂದ ಆಚೆಗೆ ಹೋಗಿ ಬಾಯಿರರಾಗ ಕೂಡದಲ್ಲ. ನಿನ್ನ ಶಿಷ್ಯ ಅಂತ ಹೇಳಿದ್ರೆ ಮಗನಿಗೆ ಸಮಾನ ಸಾಧ್ಯಕ್ಕೆ ಅವನ ಸಾಯುವುದನ್ನು ತಪ್ಪಿಸುವುದಕ್ಕೆ ತುಂಡು ಮಾಡುವಂತ ಹೇಳಿದ ಮೇಲೆ ನೀನು ತುಂಡು ಮಾಡಿ ಆಗ್ತದಲ್ಲ, ನಿನಗೊಂದು ಸ್ವೀಕಾರ್ಯ ಅಂತ ಒಪ್ಪಿಸಲ್ಪಡ್ತದಲ್ಲ. ಹಾಗಾಗಿ ನಾನೇನು ಮಹಾತ್ಮನೇನು ಅಲ್ಲ, ಎಲ್ಲವನ್ನು ಬಿಟ್ಟಂತ ಷಡ್ರಸಗಳನ್ನು ತ್ಯಜಿಸಿದ ಅಥವಾ ಕಾಮಕ್ರೋಧಾದಿಗಳನ್ನು ವರ್ಜಿಸಿದ ಒಬ್ಬ ವಿರಾಗಿ ಏನು ಅಲ್ಲ. ಯುದ್ಧದಲ್ಲಿ ಬರುವಾಗ ಆಸೆ ಉಂಟು, ಗೆಲ್ಲಬೇಕೆಂಬ ಹುಮ್ಮಸ್ಸು ಉಂಟು, ಸೋಲುವ ಸಂದರ್ಭದಲ್ಲಿ ಬೇರೊಂದು ದಾರಿ ಬಳಸುವ ಅಭಿಲಾಷ ನಮಗೂ ಉಂಟು. ನಿನ್ನಂತವರೇ ಬಳಸ್ತಾರೆ, ನಮ್ಮಂತವರಿಗೆ ಬಳಸಿದರೆ ಯಾವ ಕಾರಣಕ್ಕೆ ಅಪಮೌಲ್ಯ ಉಂಟಾಗ್ತದೆ. ಆ ಕಾಲದಲ್ಲಿ ಅಭಿಮನ್ಯುವನ್ನು ಬೀಳಿಸಿದ್ದವು. ಈ ಕಾರಣದಿಂದ ಅಭಿಮನ್ಯುವಂತವನನ್ನು ಬೀಳಿಸುವಾಗ ನಾನು ಬೆಂದಿದ್ದೇನೆ. ನನ್ನ ಮಗನಾದಂತಹ ವೃಷಸೇನ ತಲೆ ಕಡದೆ ನೀನು ಬರ್ಲಿಲ್ವಾ? ಏನಾದ್ರೆ ಕರುಣೆ ತೋರಿದ್ಯೋ? ಆ ವೃಷಸೇನ ಭೀಮಸೇನನ್ನು ಬೀಳಿಸ್ಲಿಲ್ವಾ? ಹಾಗಾದ್ರೆ ಅವ ಬಹಳ ದೊಡ್ಡ ಜನವೋ? ಇನ್ನ ಮುಂದೆ ಏನು ಅಲ್ಲ. ಹಾಗಾದ್ರೆ ಯೋಗರಾದವರಿಗೆ ಸಣ್ಣ ಪ್ರಾಯವೋ ದೊಡ್ಡ ಪ್ರಾಯವೋ ಸೋಲೋ ಗೆಲುವೋ ಸಮಾನವಾಗಿ ಬಂದೇ ಬರ್ತದೆ. ಈಗ ಗೋಗ್ರಹಣದ ಪ್ರಸಂಗ ಹೇಳ್ತಿ, ಅದು ಕರ್ನಾರ್ಜುನರ ಕಾಲಗ ಅಲ್ಲಲ್ಲ, ಒಂದು ಸಾಮೂಹಿಕವಾದ ಹೋರಾಟ. ದಕ್ಷಿಣ ಗೋಗ್ರಹಣ ಸುಶರ್ಮಕನ ನೆಲೆಯಲ್ಲಿ ಆಯಿತು. ಭೀಮಸೇನ ವರನನಾಗಿದ್ದವನು ಬೀಳಿಸಿದ. ಸಾಯುವವರೆಗೂ ವಿರಾಟನ ದಾಸ ಅಂತ ಘೋಷಣೆ ಮಾಡುವ ಹಾಗೆ ಮಾಡಿದ. ಆ ಬಳಿಕ ಉತ್ತರ ಗೋಗ್ರಹಣ ನಡೆಯಿತಲ್ಲ, ಆ ಕಾಲದಲ್ಲಿ ನೀನು ನಮ್ಮ ಮೈ ಮೇಲೆ ಬಿದ್ದೆ. ಆ ಕಾಲದಲ್ಲಿ ಪರೀಕ್ಷಾರ್ಥವಾಗಿ ಹೋರಾಟಕ್ಕೆ 5 ಸಲ ನಿನ್ನ ಸಮ್ಮುಖದಲ್ಲಿ ಬಂದಿದ್ದೆ. ಇಲ್ಲ ಅಂತ ಹೇಳುವುದಿಲ್ಲ, ನಾನು ಸೋತಿದ್ದೇನೆ, ಭಾನುಸೇನಂತ ಮಗನನ್ನು ಕಳ್ಕೊಂಡಿದ್ದೇನೆ. ಆದರೆ ಒಂದು
ಹೋರಾಟಕ್ಕೂ ಹೋರಾಟಕ್ಕೆ ನಿರೂಪ ಇರಲಿಲ್ಲಲ್ಲ. ವಿರಾಟನಲ್ಲಿಂದ ರಣನೇಮವನ್ನು ಪಡೆದು ಬಂದಂತ ಮಗ ಭೂಮಿಂಜಯ, ಅವನಿಗೆ ಮಾತ್ರ ರಣನೇಮ ಇದ್ದದ್ದು, ನಿನಗೆ ಅಲ್ಲಲ್ಲ. ನೀನು ಸಾರಥಿಯಾಗಿ ಪ್ರಾಣಳೆಯಾಗಿ ಬಂದವ, ಆಮೇಲೆ ಸ್ಥಾನ ಪಲ್ಲಟ ಆಯಿತು. ಮುಂದೆ ಕೂತ್ಕೊಳ್ಬೇಕಾದವ ಹಿಂದೆ ಬಂದ, ಹಿಂದೆ ಕೂತ್ಕೊಳ್ಬೇಕಾದವ ಮುಂದೆ ಬಂದ. ಹಾಗಾದ್ರೆ ಅಲ್ಲಿ ನೀನು ಗತ್ಯಂತರ ಇಲ್ಲದ ಕೃತಿ ಮಾಡುವಾಗ ಸೋಲೋ ಗೆಲ್ಲುವ ಕರ್ಣಾರ್ಜುನನ ಕಾಲದಿಂದ ಬಂದದ್ದಲ್ಲ. ಭಾಗವೇಂದ್ರನು ಈ ದಿವಸ ಬರಲಿ, ನಿನ್ನಂತಹ ವಿಶಿಷ್ಟವಾದಂತಹ ಅತ್ರಿ ಕುಲೋತ್ಪನ್ನ ಸೋಮವಂಶೀಯ ಮಹಾಗ್ರಹಣಕ್ಕೆ ಒಳಗಾಗುವ ಹಾಗೆ ಮಾಡುವ ಚಿಂತನೆ ನನ್ನಲ್ಲಿಂಟು. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಮಹಾಪರಾಕ್ರಮಿತ ಕನಿಸಿಕೊಂಡು ಭೀಷ್ಮರಂತ ದ್ರೋಣರಂತ ಸಚಿಷ್ಯರನ್ನು ಪ್ರಪಂಚಕ್ಕೆ ನಿರ್ಮಿಸಿಕೊಟ್ಟ ಅದೇ ಗುರುಗಳ ಅನುಗ್ರಹ ನನಗೆ ಇದ್ದೀತು. ಅವರೇನಾದರೂ ನನ್ನ ಸಮ್ಮುಖಕ್ಕೆ ಬಂದರು, ಬಳಿಯೇ ಕರ್ಣ, ನಿನ್ನ ಪರಾಕ್ರಮದ ಪರಾಕಾಷ್ಠೆಯನ್ನು ಕಂಡು ನಾನು ಮೆಚ್ಚಿದ್ದೇನೆ ಅಂತ ನನಗೆ ಬಂಗಾರದ ಕಡಗ ಹಾಕುವ ಹಾಗಿನ ಒಂದು ಸ್ಥಿತಿಯನ್ನು ನಾನು ನಿರ್ಮಾಣ ಮಾಡಿಯನ್ನು ಬಿಡ. ಭಾಗವೇಂದ್ರ, ನಿನಗೆ ಕರ್ಣ ಹೇಳುವಾಗ ವೈಭವೀಕರಿಸಿ ಕೆಲವು ಮಾತುಗಳನ್ನು ಆಡುವಾಗ ಅದೇ ನಾನು ಆಗಲೇ ಹೇಳಿದ ಪಕ್ಕನೆಯ ಕತೆ, ಓ ಏನೋ ವಿಶೇಷ ಉಂಟು ಅಂತ ಕಾಣುವುದಕ್ಕೆ ಬರುತ್ತದೆ. ಅಲ್ಲದೆ ಇದ್ರೆ ನಿನ್ನಂತವನಿಗೆ ಭಾಗವೇಂದ್ರನ ಅವಶ್ಯಕತೆ ಯಾಕೋ ಭಾಗವೇಂದ್ರ ಸೇನಾಧಿಪತಿಯ ಆಜ್ಞೆಯನ್ನು ಪರಿಪಾಲಿಸುವುದು ಸಾಮಾನ್ಯನಾದಂತಹ ಯೋಧನಾಗಿ ನನಗೆ ಕರ್ತವ್ಯ. ನೀ ಕೊಡುತ್ತಿರುವಂತಹ ತುಲನಾತ್ಮಕವಾದ ಉದಾಹರಣೆ ಏನು? ಭೂರಿಶ್ರವಸುವಿನ ಕೈ ಕಡಿಯುವ ಕಾಲಕ್ಕೆ ಕೃಷ್ಣ ನಿರ್ದೇಶನ ಅಲ್ವೋ. ಭೂರಿಶ್ರವಸುವನ್ನು ಕೊಲ್ಲುವುದು ಸರಿಯೋ ತಪ್ಪು ಎನ್ನುವುದು ಕೃಷ್ಣನಂತವರು ನಿರ್ಣಯ ಮಾಡಿ ಆಡಿದಂತಹ ಮಾತು. ಸಾತ್ಯಕಿಯನ್ನು ಗಾಮಿಸ್ತಾ ಇದ್ದಾನೆ, ಸಾತ್ಯಕಿ ನಿನ್ನ ಶಿಷ್ಯನಿದ್ದಾನೆ, ನಿನ್ನ ಬಲತೋಳಿನ ಸದೃಶನಾಗಿದ್ದಾನೆ, ಅವನನ್ನು ಉಳಿಸಿಕೊಳ್ಳಬೇಕಾದ್ದು ನಿನಗೆ ಅನಿವಾರ್ಯ. ಅಥವಾ ಯುಧಿಷ್ಠಿರನಿಂದ ಅಡ್ಡಲ್ಪಟ್ಟ ನಿನ್ನನ್ನು ರಕ್ಷಕನಾಗಿ ಇರಬೇಕಾದವನು ಅಂತವನು ಮರಣಾಂತಿಕ ಸ್ಥಿತಿಯಲ್ಲಿದ್ದಾನೆ, ಅವನನ್ನು ಉಳಿಸಿಕೊಳ್ಳಬೇಕು ಅನಿವಾರ್ಯ, ಆದುದರಿಂದ ಭೂರಿಶ್ರವಸ್ಸಿನ ತಲೆ ಕಡಿಯುವುದಲ್ಲ ಕೈ ಕಡಿ ಅಂತೇಳಿ ಅನಿವಾರ್ಯವೇ. ಈ ಪ್ರಶ್ನೆಯನ್ನು ಭೂರಿಶ್ರವಸ್ಸನ್ನು ಕೇಳಿದ್ದ ಅವನೇ ಒಪ್ಪುವ ಹಾಗೆ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೇವೆ. ಒಪ್ಪಿದ ಕಾಲಕ್ಕೆ ನನಗಿದು ಬೇಡ ಅಂತ ಯುದ್ಧ ಬಿಟ್ಟು ನೀನು ಕೊಟ್ಟ ಉತ್ತರವನ್ನು ಒಪ್ಪಲಿಲ್ಲ. ಯಾರು ಕೊಟ್ಟರು? ಮದನಾರಿಯೋ ಮತ್ತೆ ಬ್ರಹ್ಮ ಕೊಟ್ಟ ಅಲ್ಲ, ಕೃಷ್ಣನಾದವನು ದೀಕ್ಷೆ ಕೊಟ್ಟ. ಇದು ಯಾವುದು ಗೊತ್ತಿಲ್ಲದ ನೀನು ಇದನ್ನು ಪ್ರಯೋಗ ಮಾಡಿದೆಯಲ್ಲ, ಯುದ್ಧದಲ್ಲಿ ಜಿಗುಪ್ಸಿತನಾದ ಪ್ರಾಯೋಪಸ ರಾಜಯೋಗ್ಯವ ಅವಂತಹ ಸ್ಥಿತಿಯಲ್ಲಿ ಅವರ ತಲೆ ಕಟ್ಟದ. ನೀನು ಹೇಳ್ತಿ ದ್ರೋಣರು ರೂಪು ತೋರದ ಹಿಂದಿನಿಂದ ಒಂದು ಕಡಿ ಅಂತ. ದ್ರೋಣರು ರೂಪು ತೋರದ ಕಡಿ ಅಂತ ಹೇಳಿದ ಕಾಲಕ್ಕೆ ದ್ರೋಣರಿಗೆ ನೀನೊಂದು ಮಾತಾಡಿದೆ ಅಂತಲ್ಲ, ಏನು ಅಂತ? ಯಾವ ಕಾರಣಕ್ಕೂ ಇದು ಒಳ್ಳೆಯದಲ್ಲ. ನೀವು ಪುರುಷರಿಗೆ ಹೇಗೆ ಕರ್ತವ್ಯ ವಹಿಸುವುದು ಯಾವ ರೀತಿ ಅಂತ ಪ್ರಶ್ನೆ ಮಾಡಿದೆ. ಎಂದರೆ ಅಭಿಮನ್ಯುವನನ್ನು ಈ ರೀತಿಯ ಘಾತಿಸುವಾಗ ಹೇಯ ಕೃತ್ಯ ಎನ್ನುವುದು ಕರ್ಣನಂತಹ ಕರ್ಣನಿಗೂ ಗೊತ್ತುಂಟು, ಪರ್ಯಾಯ ಉಂಟು ಅಂತ ಕೇಳಿದ್ದೇನೆ. ಅಲ್ಲದೆ ಬೇರೆ ದಾರಿ ಇಲ್ಲೋ? ಅದಿಲ್ಲದೆ ಹೋದರೆ ಅನಿವಾರ್ಯವಾದರೆ ಇದುವೇ ಸರಿ. ನಿನಗೆ ಅಪರಾಧಿ ಅಂತ ತೋರಿಸುವುದಕ್ಕೊಂದು ದ್ರೋಣರು ಬೇಕಿತ್ತು. ಅದಕ್ಕಿಂತ ಪೂರ್ವದಲ್ಲಿ ದ್ರೋಣರಲ್ಲಿ ಕೇಳಿದ್ದೇನೆ, ಹೇಗಾದರೂ ಮಾಡಿ ಈ ಹುಡುಗರನ್ನು ನಿವಾರಿಸಬೇಕು, ಏನು ಮಾಡುವ ಅಂತ ಕೇಳಿದ ಕಾಲಕ್ಕೆ ಮಾಡುವುದಾದ್ರೆ ಇಂಥದ್ದೊಂದು ಆಯ್ಕೆ ಉಂಟು ಅಂತ ಹೇಳಿದ್ರಂತೆ. ನೀನು ಯಾವುದೋ ಮಾಡುವುದಕ್ಕೆ ಸಿದ್ಧನಾದವು ಅಂತ ಗೊತ್ತಾದ ಕಾಲಕ್ಕೆ ದ್ರೋಣರು ನಿನಗೆ ಇಂತಹ ಸೂಚನೆಯನ್ನು ಕೊಟ್ಟಿದ್ದು. ಮತ್ತೆ ನಿನ್ನ ಬಿಲ್ವಿದ್ಯೆಯಾದಂತಹ ಪರಾಕ್ರಮದ ಪರಾಕ್ರಮ ಅದೆಲ್ಲ ಬಿಡು. ಅಂತಹ ಬಿಲ್ಗಾರರು ನಿಮ್ಮಲ್ಲಿ ಬಹಳ ಮಂದಿ ಇದ್ದಾರೆ ಅಂತ ನನಗೂ ಗೊತ್ತುಂಟು. ಇನ್ನೊಂದು ಗೋಗ್ರಹಣ ಕಾಲದಲ್ಲಿ ಕರುಣಾರ್ಜುನ ಕಾಲಗಲ್ಲ, 5 ಸಾಲಿನ ಸಮ್ಮುಖದಲ್ಲಿ ಹೋರಾಟಕ್ಕೆ ಬಂದು ನಿಂತ ಕಾಲ ಇದು. ಗೋಗ್ರಹಣ ಅಂತಲ್ಲ, ಹಲವು ಸಲ ಗೊತ್ತುಂಟು. ದ್ರೌಪದಿ ಸ್ವಯಂವರ ಕಾಲದಲ್ಲೂ ಕಾಣಿಸಿಕೊಂಡಿದ್ದಿ. ಬ್ರಾಹ್ಮಣ ವೇಷದಿಂದ ನನ್ನ ಸಮ್ಮುಖದಲ್ಲಿ ಕಾಣಿಸಿಕೊಂಡ ಕಾಲಕ್ಕೆ ನನ್ನ ಶಲಾಘಾತವನ್ನು ತಡೆಯುವುದಕ್ಕಾಗದೆ ಈ ಇಂದ್ರನೋ ಅಥವಾ ಪರಮೇಶ್ವರನೋ ನೀನು ಅರ್ಜುನನೋ ಅಂತ ಪ್ರಶ್ನೆ ಮಾಡಿ ಅಲ್ವೋ. ಅಂದ್ರೆ ಆ ಕಾಲಕ್ಕೆ ಯಾವ ಕಾಲಕ್ಕಾದರೂ ಭಾರತದ ಮುಂದೆ ನೀನು ಇದಮಿತ್ತಂ ಎನ್ನುವಂತಹ ಯೋಧತ್ವವನ್ನು ಸ್ಥಾಪಿಸಿದ್ದು ಯಾವ ಕಾಲದಲ್ಲಿ ಇರಲಿಲ್ಲ. ಗೋಗ್ರಹಣ ಯುಧಿಷ್ಠಿರ ಹಟ್ಟಿಯಿಂದ ಹೊರಟ ಹೋದಂತಹ ಗೋವುಗಳು ಮರಳಿ ಹಟ್ಟಿಯನ್ನು ಸೇರದೆ ಇದ್ರೆ ಅನ್ನಹಾರವನ್ನು ಸೇವಿಸುವುದಿಲ್ಲ ಎನ್ನುವಂತಹ ಧರ್ಮಪ್ರಭುವಿನ ಧರ್ಮವನ್ನು ಚ್ಯುತಿಗೊಳಿಸಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ, ಅಥವಾ ಕೀಚಕ ವಧೆಯ ಜೀವೋತ್ತಮಲ್ಲನು ಇವರ ಮರಣದಿಂದ ಅಜ್ಞಾತವಾಸಲಿದ್ದಂತಹ ಪಾಂಡವರನ್ನು ಹುಡುಕಿ ತೆಗೆಯಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನೀವು ಬಳಸಿದಂತಹ ಈ ದಾರಿ, ಅದಕ್ಕೆ ಬೇಕಾಗಿ ನಮ್ಮನ್ನು ಹುಡುಕುವುದಕ್ಕೆ ಬೇಕಾಗಿಯೇ ವಿರಾಟನ ಗೋವುಗಳನ್ನು ಅಪರಿಸಿದ್ದೀರಿ ಎನ್ನುವಂತಹ ಅರಿವು ಹೊಂದಿದಂತಹ ನಾನು ಮುಂದೆ ಕುಳಿತವನು ಹಿಂದಕ್ಕೆ ಬಂದದ್ದು, ಹಿಂದೆ ಕುಳಿತವನು ಮುಂದಕ್ಕೆ ಬಂದದ್ದು. ನಿನಗೂ ಪಾತ್ರ ಅಂತ ಗೊತ್ತಿದ್ದೇ ಹೋರಾಟಕ್ಕೆ ನಿಂತದ್ದು. ಭೀಷ್ಮರಾಡಿದ್ದಾರಂತೆ ಅವರದ್ದಾದಂತಹ ಯಾವ 1 ವರ್ಷದ ಅವಧಿ ಇದೆ, ಅದು ಮುಗಿದಿದೆ. ಪಾತ್ರ ಕಾಣಿಸಿಕೊಂಡು ಆದಿತ್ಯ ಎನ್ನುವಂತಹ ನಿರೂಪ ಆದ ಮೇಲೆ ಯುದ್ಧ ಆಗಬೇಕು ಅಂತ ಹೇಳಿ ಉದ್ಯುಕ್ತನಾದವನೇ ನೀನು. ಪಾರ್ಥನ ಸಮ್ಮುಖದಲ್ಲಿ ಹೋರಾಟವನ್ನು ಮಾಡಬೇಕು, ಕಾಣಿಸಿಕೊಳ್ಳಬೇಕು. ತನ್ನ ಅನ್ನ ಅಂದ್ರೆ ಬಿಲ್ಲೋಮಂಗಲದಲ್ಲಿ ಕಾಣಿಸಿಕೊಂಡ ಕಾಲಕ್ಕೆ
ಕೌರವನಿಗೊಂದು ಜನ ಬೇಕಿತ್ತು. ಭೀಮನಂತಹ ಒಬ್ಬ ಗದಾಯುದ್ಧ ಪ್ರವೀಣನಲ್ಲಿ ನಾನು ದುಶ್ಯಾಸನ ಹೋರಾಟ ಮಾಡಿ, ಆದ್ರೆ ಪಾರ್ಥನಂತಹ ಧನುರ್ವಿದ್ಯ ಪ್ರವೀಣನಲ್ಲಿ ಹೋರಾಟ ಮಾಡೋದಕ್ಕೆ ಯಾರು ಅಂತ ಹೇಳಿದ ಕಾಲಕ್ಕೆ ನೀವೊಬ್ಬ ಕಾಣಿಸಿಕೊಂಡ. ನೀವು ಆಗಬಹುದು ಅಂತ ನೀನು ನಿಲ್ಲಿಸಿಕೊಂಡ. ನೀನು ತಕ್ಷಣಕ್ಕೆ ನಿರ್ಣಯ ಮಾಡಿದೆ, ಓ ದೀರ್ಘವಾದ ಬದುಕಿಗೆ ಇದೇ ದಾರಿಯಾಗುತ್ತದೆ. ಅನ್ನ ಹುಡುಕುವುದಕ್ಕೆ ಇದು ಒಳ್ಳೆಯ ವಿಷಯ ಅಂತ ಹೇಳಿ ದೀರ್ಘವಾಗಿ ನಾನು ಅರ್ಜುನನ ಸಮ್ಮುಖದಲ್ಲಿ ಹೋರಾಟ ಮಾಡ್ತೇನೆ, ಅರ್ಜುನನ್ನು ಘಾತಿಸ್ತೇನೆ ಅಂತ ಹೇಳಿಕೊಂಡೇ ಈವರೆಗೆ ಬದುಕಿಕೊಂಡು ಬಂದ. ಅಥವಾ ಕೌರವನ ಅಲ್ಲದೆ ಇನ್ನೇನು ಹಲವರು ಆಡಿದ್ದಾರಂತೆ. ಶಕುನಿಯೇ ಒಂದು ಕಾಲಕ್ಕೆ ಪಾಂಡವರ ಸಮ್ಮುಖದಲ್ಲಿ ಹೋರಾಟವನ್ನು ಮಾಡಿ ಅರ್ಜುನನ್ನು ಘಾತಿಸ್ತೇನೆ ಅಂತ ಹೇಳಿದ ಕಾಲಕ್ಕೆ ಶಕುನಿಯೇ ಆಡಿದಂತಹ ಮಾತುಂಟಲ್ಲ, ರಾಮಚಂದ್ರನ ಚರಣಯುಗ ನಿಶ್ಚಿಮ ಭೀಷ್ಮಾಚಾರ್ಯರ ಶಿರ ಆ ಮಹಾರಥ ದ್ರೋಣದ ನಡುಗುವುದು ಸಮರ ಮಧ್ಯದಲ್ಲಿ ಸೌಮನಸ್ಯರು ನಿಷ್ಪ್ರಕಂಪನು ಸನಾಮದೇವನ ಅರ್ಜುನ ಆತನ ಇದರಲ್ಲಿ ಬಿಲ್ಲಾಳ ದಾವನೆಂದ ನಾಶಕು ವರ್ತಮಾನ ನಮಗೂ ಉಂಟು. ಅಂದ್ರೆ ಅರ್ಜುನನ ಮುಂದೆ ಹೋರಾಟಕ್ಕೆ ನೀನು ಅಲ್ಲ ಎನ್ನುವುದು, ಕೌರವನೊಬ್ಬರನ್ನು ಉಳಿದು ಮತ್ತೆ ಯಾರೂ ಒಪ್ಪಲಿಲ್ಲ ಎನ್ನುವುದೇ ಅರ್ಥ. ಏನಂತ ಪರಾಕ್ರಮ ಸಂಭವರ ಸಮೂಹದ ಮಧ್ಯೆ ಒಬ್ಬ ಕರ್ಣನನ್ನು ಬಿಟ್ಟರೆ ಅಲುಗಾಡುವಂತಹ ಸ್ಥಿತಿಯಲ್ಲಿರುವವರನ್ನೇ ಕಾಣುವುದು. ಆದ್ದರಿಂದ ಕರ್ಣನ ಬಗ್ಗೆ ವಿವೇಕ ಇರಲಿ, ಕರ್ಣನ ಬಗ್ಗೆ ಎಚ್ಚರ ಇರಲಿ, ಕರ್ಣನ ಬಗ್ಗೆ ಸದಾಕಾಲ ಜಾಗೃತ ಮನಸ್ಸಿರಲಿ. ಅವನ ಅಂತಿಂತವನಲ್ಲ ಅಂತ ಕೃಷ್ಣ ಹೇಳಿದ್ದು ಯಾಕೆ ಅಂತಂದ್ರೆ, ಪಾಂಡವರು ಯಾವ ಕಾಲಕ್ಕೂ ಯುದ್ಧ ಎನ್ನುವುದು ಸಂಘಟಿತವಾದ್ರೆ ಗೆಲ್ಲಲೇಬೇಕು, ಕರ್ಣನಂತವನು ಕೊಲ್ಲಲೇಬೇಕು, ಸರಿಯಾದಂತಹ ಹಾದಿಯಲ್ಲಿ ತೊಡಗಿಸಿಕೊಂಡಿರಿ ಎನ್ನುವುದನ್ನು ನಮ್ಮನ್ನು ಉದ್ರೇಕಿಸುವುದಕ್ಕೆ ಬೇಕಾಗಿ ಆಡಿದಂತಹ ಬಗ್ಗೆ ಯಾಕೆ ಪೂರ್ವ ಸಿದ್ಧತೆ ಇರುವುದು ಹೇಳಿಲ್ಲ, ದುಶ್ಯಾಸನ ಬಗ್ಗೆ ಹೇಗೆ ಯಾಕೆ ಹೇಳಿಲ್ಲ, ದುಸ್ಸಹನ ಬಗ್ಗೆ ಯಾಕೆ ಹೇಳಿಲ್ಲ, ಅಲ್ಲ ಕರ್ಣನ ಬಗ್ಗೆ ಪೂರ್ವ ಸಿದ್ಧತೆಯಲ್ಲಿ ತಯಾರಿಯಲ್ಲಿ ಯಾಕೆ ಹೇಳಿದ. ನೀ ಏನೂ ಅಲ್ಲ ಅಂತ ನಾನು ಆಡಿದ್ದಲ್ಲ, ಇರುವ ಕೌರವರ ಮಧ್ಯದಲ್ಲಿ ಇರುವುದರ ಒಳಗೆ ನೀನೊಬ್ಬ ಆಗಬಹುದು ಅಂತ ಕೃಷ್ಣ ಹೇಳಿದ್ದೇ ವಿನಃ ಕರ್ಣ ಅರ್ಜುನನು ಯಾವತ್ತಿಗೂ ಘಾತಿಸ್ತಾನೆ, ಅರ್ಜುನಗಿಂತಲೂ ಕರ್ಣ ಪರಾಕ್ರಮಿ ಅಂತ ಯಾವತ್ತಿಗೂ ಆಡ್ಲಿಲ್ಲ. ಆದ್ರೆ ಶಕುನಿ ಆಡಿದ್ದ ಹಾಗಲ್ಲ, ಯಾವ ಹೊತ್ತಿಗೂ ನೀ ಪಾರ್ಥನ ಮುಂದೆ ಜನವೇ ಅಲ್ಲ, ಆದ್ರಿಂದ ಯುದ್ಧದ ಯೋಚನೆ ಬೇಡ, ಬೇರೆ ಯೋಚನೆ ಮಾಡುವಂತ ಆಡಿದಂತೆ. ಆ ರೀತಿಯಲ್ಲಿ ಹಲವು ಸ್ಥಳದಲ್ಲಿ ಕಾಣಿಸಿಕೊಂಡ ಕಾಲಕ್ಕೂ ಗೋಗ್ರಹಣದಲ್ಲೂ ಆದದ್ದು ಅದೇ. ಈಗ ಹೇಳ್ತೀವಿ, ಗೋಗ್ರಹಣ ಎನ್ನುವುದು ಕರ್ಣಾರ್ಜುನವಾದಂತಹ ಕಾಳಗ ಅಲ್ಲ, ನಿರ್ಣಯಾತ್ಮಕವಾದಂತಹ ಯುದ್ಧ ಅಲ್ಲ. ನಿರ್ಣಯ ಅವತ್ತು ಆಗುತ್ತಿತ್ತೋ ಇಲ್ವೋ ಪ್ರಶ್ನೆ ಬೇರೆ. ಮುಳುಗುವ ಸೂರ್ಯ ಮುಳುಗುವುದರ ಒಳಗೆ ಗೋವುಗಳನ್ನು ಮರಳಿ ಹಟ್ಟಿಯನ್ನು ಸೇರಿಸಬೇಕಾದ ಅನಿವಾರ್ಯತೆ ನನಗಿತ್ತು. ಯುಧಿಷ್ಠಿರ ಕಾಯುತ್ತಾ ಇದ್ದಾನೆ ಎನ್ನುವ ಕಾರಣಕ್ಕೆ ಬೇಕಾಗಿ ಸಮೋನಾಸ್ತ್ರವನ್ನು ಪ್ರಯೋಗಿಸಿ ನಿಮ್ಮೆಲ್ಲರನ್ನು ಮಲಗಿಸಿ ಮರಳಿ ಹಿಂದಕ್ಕೆ ಬರುತ್ತದೆ. ಅದು ಅಲ್ಲದೆ ಇದ್ರೆ ಇವತ್ತಿನ ದಿನವನ್ನು ಕಾಣುವುದಕ್ಕೆ ನೀವು ಬದುಕಿರುವ ಯುದ್ಧ ಸಂಭವಿಸಿದ್ರೆ, ಮುಂದೆ ಮಹಾದೊಡ್ಡದಾದಂತಹ ಸಂಗ್ರಾಮ ಸಂಘಟಿಸಿದ್ರೆ ಆಗ ಕರ್ಣನ ತಲೆ ಪಾರ್ಥನ ಬಾಣದ ತುದಿಯಲ್ಲಿರ್ತದೆ, ಬಲಾಢ್ಯನಾದಂತಹ ಕೌರವನ ತೊಡೆಗಳು ನನ್ನ ಗದೆಯಲ್ಲಿರ್ತದೆ, ದುಶ್ಯಾಸನನ ಕರುಳು, ದುಶ್ಯಾಸನನ ಬಾಯಿ, ದುಶ್ಯಾಸನನ ದವಡೆ, ದುಶ್ಯಾಸನನ ನಾಲಗೆ, ದುಶ್ಯಾಸನನ ರಕ್ತ ನನ್ನ ಬೆರಳುಗಳಲ್ಲಿ ಇರ್ತದೆ ಅಂತ ಹೇಳಿ ಯಾವಾಗ ಯುದ್ಧ ನಡೆದರೆ ಮತ್ತೆ ಯುದ್ಧ ನಡೆದರೆ ಈಗ ಗೋಗ್ರಹಣ ಯುದ್ಧ ಅಲ್ಲಲ್ಲ, ಯುದ್ಧದ ವಿಷಯ ಕರ್ಣಾರ್ಜುನದ ಕಾಲಗಲ್ಲು ಹಾಗೆ ಅಲ್ವ ಭೀಮ ಹೇಳಿದ್ದು. ಯುದ್ಧದ ವಿಷಯ ನಾನು ಆಡಿದ್ದಲ್ಲ, ಗೋಗ್ರಹಣದಲ್ಲಿ ನಿನ್ನ ಪರಾಕ್ರಮದ ಪರಾಕಾಷ್ಠೆ ಏನು ಎನ್ನುವುದು ನಾನು ಕೊಲ್ಲಿಗೆ ಬರುವುದಿಲ್ಲ ಅಂತ ಅಲ್ಲ. ಯಾಕೆ ಕೊಲ್ಲಿಗೆ ಬರುವುದಿಲ್ಲ? ಅದು ಅವ ಹೇಳಿದ ಯುದ್ಧ ಅಲ್ಲ, ಅದು ನಿರ್ಣಾಯಕವಾದ ಹೋರಾಟ ನಡೆದರೆ ಆ ಹೋರಾಟದಲ್ಲಿ ಇಂತಿಂತವರ ತಲೆ ಇಂತಿಂತವರು ತೆಗೀತಾರೆ. ಅದು ಬಿಟ್ಟು ಗೋಗ್ರಹಣವು ಮತ್ತೊಂದರಲ್ಲೇ ಅಲ್ಲಲ್ಲ. ಆದ್ದರಿಂದ ನಿನಗೆ ಸಮೋನಾಸ್ತ್ರ ಬಿಡಬೇಕಾದ ಅಗತ್ಯ ಬಂತು. ಗೋಗ್ರಹಣದಲ್ಲಿ ನೀನು ಬದುಕಿದ್ದು ಹೇಗೆ ಅಂತ ಕೇಳಿದ್ರೆ, ಸೂರ್ಯ ಅಸ್ತಮಿಸುವುದರೊಳಗೆ ನಾನು ಮರಳಿ ಸೇರಬೇಕಾದ ಅನಿವಾರ್ಯತೆ ಅಷ್ಟೇ ಇರುವುದು. ಅದು ಅಲ್ಲದೆ ಹೋರಾಟದ ನಿನ್ನ ಉದ್ಯುಕ್ತತೆ, ಪಾರ್ಥ ಏನು ಎಷ್ಟು ಅವನ ಆಳ ವಿಸ್ತಾರ ವಿಸ್ತೀರ ಹರವುಗಳು ಎನ್ನುವುದು ಕಾಣಬೇಕು ಎನ್ನುವಂತಹ ಕಾತುರತೆ ನಿನಗೆ ಇರುವಾಗ ನಾನು ಏನು ಅಂತ ತೋರಿಸಿಕೊಡುತ್ತಿದ್ದೆ, ಅವಕಾಶ ಒದಗಿ ಬರಲಿಲ್ಲ. ಈಗ ಹೇಳ್ತಿ ಭಾರ್ಗವೇಂದ್ರ ಬರಲಿ ನಾನು ಬೆದರುವುದಿಲ್ಲ. ಹೌದು, ಅದು ಒಂದು ಲೋಕದಲ್ಲಿ ಒಂದು ಮಾತುಂಟು, ನನ್ನ ಉಪ್ಪರಿಗೆ ಏರುವುದಕ್ಕಾಗದನು ಮೇರುವನ್ನು ಏರ್ತೇನೆ ಅಂತ. ಪ್ರಸಂಗ ಯಾವುದದ್ದೇ ಆಗಲಿ, ಮೇರುವನ್ನು ಏರ್ತೇನೆ ಅಂತ ಹೇಳಬೇಕು ಅಂತಾದ್ರೆ ಉಪ್ಪರಿಗೆಯನ್ನು ಸರಾಗವಾಗಿ ಹೇಳಬಹುದಾದಂತಹ ಪಡೆಗಳ ಸಾಮರ್ಥ್ಯ ಇರಬೇಕು ಅವನಿಗೆ. ಅಂತವನಿಗೆ ಮಾತ್ರ ಮೇರುವನ್ನು ಏರ್ತೇನೆ ಅಂತ ಹೇಳ್ಬೋದು. ಹಂಸತೂಲಿಕಾ ಕಲ್ಪದಲ್ಲಿ ಮಲಗಿ ಅಭ್ಯಾಸ. ನಾವೆಲ್ಲ ಅಧಿರಥನ ಮಗನಾಗಿ ರಾಧೆಯ ಸ್ತನ್ಯ ಉಂಡವರಾಗಿ ಜಗುಲಿಯ ಮೇಲೆ ತೆವಳಿದ್ದು. ಈಗ ನನ್ನ ಈ ಕವಚವನ್ನು ಬಿಚ್ಚಿದ್ರೆ, ನನ್ನ ಕೆಳಗಿನ ವಸ್ತ್ರ ತೆಗೆದ್ರೆ ಇಲ್ಲೆಲ್ಲ ಕಪ್ಪಾಗಿದೆ ತೆವಳಿ ನಾವು ಎಂತದಕ್ಕೂ ಆಗ್ತದೆ ಅಲ್ಲ. ನಾನು ಅಲಂಕಾರಿಕವಾಗಿ ಹೇಳಿ ತೆವಳಬಲ್ಲೆ, ಮೇರುವನ್ನು ಏರಬಲ್ಲೆ, ಭಾರ್ಗವನ ಮುಂದೆ ಹೋರಾಟ ಭಾರ್ಗವೇಂದ್ರ ಯಾಕೋ ನಿನಗೆ ಸಣ್ಣ ಸಾಧಾರಣ ಉದಾಹರಣೆ ಸಾಕಾಗ. ಘೋಷಯಾತ್ರೆ ಪ್ರಸಂಗ ನೆನಪುಂಟಾನೆ. ಘೋಷಯಾತ್ರೆ ಎನ್ನುವ ನೆವನದಲ್ಲಿ ಪಾಂಡವರನ್ನು ಅವಮಾನಿಸಬೇಕು ಎನ್ನುವಂತಹ ಉತ್ಸಾಹದಲ್ಲಿ ಬಂದ ಕಾಲಕ್ಕೆ ಗಂಧರ್ವನೊಬ್ಬ 27 ಮಂದಿ ಕೌರವರನ್ನು ಕಟ್ಟಿಕೊಂಡು ಮೇಲಕ್ಕೆ ಹಾರುತ್ತಿರುವ ಕಾಲಕ್ಕೆ ನೀನೇ ಆಡಿದಂತಹ ಮಾತು, ಕೌರವನೊಂದಿಗೆ ಅಚಂಚಲವಾದಂತಹ ಮೈತ್ರಿ, ನನ್ನ ಬದುಕಿರುವುದೇ ಕೌರವ ಸಂರಕ್ಷಣೆಗೆ ಬೇಕಾಗಿ, ಕೌರವನಿಗೆ ಬೇಕಾಗಿ ತನ್ನ
ಹಣೆ ಶಿರವನ್ನು ಕಡಿದಾದರು ಹರಿವಾಣದಲ್ಲಿಟ್ಟು ಅರ್ಪಿಸ್ತೇನೆ ಅಂತ ಸರಿ. ಆಡಿದವನು ಹಾ. ಈ ಸಲ ಗಂಧರ್ವನ ಬಾಣದ ಹತಿಗೆ ಕೌರವನು ಉಳಿಯುವುದಿಲ್ಲ, ಕೌರವ ಅನುಜರು ಉಳಿಯುವುದಿಲ್ಲ. ನಿಂತೆ ಅಂತಂದ್ರೆ ನಾನು ಉಳಿಯುವುದಿಲ್ಲ ಎನ್ನುವ ಕಾರಣಕ್ಕಾಗಿ ವಿಕರ್ಣ ರಥ ಹತ್ತಿ ಓಡಿ ಹೋದವ ನೀನು ಮಾತಾಡ್ತೀಯೇನು? ಚಿತ್ರಸೇನ ಕಾಳಗ 3 ಸುತ್ತಿನ ಹೋರಾಟ ಆಗಿದೆ. ಗಂಧರ್ವರನ್ನು ಬೀಳಿಸಿದ್ದೇನೆ, ನಿಷ್ಠೇಷಿತರನ್ನಾಗಿ ಮಾಡಿದ್ದೇನೆ, ಆತ್ಯಂತವಾಗಿ ನಾಯಕ ಬರುವ ಹಾಗೆ ಮಾಡಿದ್ದೇನೆ. ಚಿತ್ರಸೇನ ಎಲ್ಲ ಯಾರಪ್ಪ ಅದಕ್ಕುಳ್ಳವ, ನಮ್ಮ ಗಂಧರ್ವರನ್ನೆಲ್ಲ ಪ್ರಜ್ಞಾಶೂನ್ಯರನ್ನಾಗಿ ಬೀಳಿಸಿದವ, ನಾವೆಲ್ಲ ಯಾವ ಕಾರಣಕ್ಕೂ ಬಿಡುಗಡರು ಅಂತ ಕರೆಯಲ್ಪಟ್ಟವರು, ನಮ್ಮ ಬಗ್ಗೆ ಇಂಥ ಆವೇಶಪೂರ್ಣವಾದ ಹಲ್ಲೆ ನಡೆಸುವವ ಆ ಮಹಾತ್ಮರನ್ನು ನೋಡಬೇಕು ಅಂತ ಹೇಳುವಾಗ ನನ್ನ ಸಂತು ಶಿರದೂಗಿ ಮೀಸೆಯ ಮೇಲೆ ಕೈ ಇಟ್ಟು ಆಲೋಚನೆ ಮಾಡಿದ್ದಾನೆ. ಆ ಬಳಿಕ ಬರುವಂತ ಸ್ಥಿತಿಯಲ್ಲಿ ನಾನು ಸೋತದ್ದು ಹೌದು. ಮೊದಲ ಸುತ್ತಿನಲ್ಲಿ ಎಷ್ಟು ಗೆದ್ದಿದ್ದೀರಿ ಅನ್ನೋದು ವಿಷಯ ಅಲ್ಲ, ಆತ್ಯಂತಿಕವಾಗಿ ಗೆದ್ದಿದ್ದೀರೋ ಯಾಕೆ ಕೇಳು, ಆತ್ಯಂತವಾಗಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಚಾಕ್ಷುಷಿ ವಿದ್ಯೆಯನ್ನು ನಾನು ಕಲ್ತವನಲ್ಲ, ಗುರುಮುಖದಲ್ಲಿ ಅಭ್ಯಾಸ ಮಾಡಲಿಲ್ಲ. ಆ ಕಾರಣದಿಂದ ಅವನ ಜೊತೆಗಿನ ಕೊಟ್ಟ ಮನೆಯ ಹೋರಾಟದಲ್ಲಿ ನಾನು ಹಿಂದೆ ಬಿದ್ದೆ. ಕಲ್ತದ್ದು ಕಡಿಮೆ ಅಂತ ಒಪ್ಪಿಕೊಂಡೆ. ಒಬ್ಬಾತ ಗುಡ್ಡೆಯ ಮೇಲೆ ನಡೆಯುತ್ತಾನೆ, ಹಾಗೆಂದು ಸಣ್ಣದಿರುವಾಗ ಅಂಬೆಗಾಲಿಕ್ಕಿದ್ದು ಸುಳ್ಳು ಅಂತಲ್ಲ. ಹಾಗಾಗಿ 3 ಸುತ್ತಿನ ಹೋರಾಟದಲ್ಲಿ ಗೆದ್ದೆ ನಾನು ಮುಂದೆ ಹೋಗಿದ್ದೆ, ಸುಳ್ಳಾಗುವುದಿಲ್ಲ. ಆ ಬಳಿಕ ನಾನು ತಪ್ಪಿಸಿಕೊಂಡೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶರೀರವೇ ಒಂದು ಧಾರ್ಮಿಕವಾದ ಕಾರ್ಯಕ್ಕೆ ಬೇಕಾದ ಆಧಾರ. ಅದನ್ನು ನಾವು ನಮಗೆ ಬೇಕಾದಾಗ ಅರ್ಥೈಸುವುದಕ್ಕೆ ಬರ್ತದೆ. ಒಡೆಯನಾದವನನ್ನು ಸಕಾಲದಲ್ಲಿ ಕಾಯಬೇಕಾದ ಧರ್ಮ. ಅದಕ್ಕಾಗಿ ನನಗೆ ಶರೀರ ಬೇಕು. ಈ ಶರೀರ ಇಲ್ಲದೆ ಹೋದರೆ ನನಗೆ ನಿನ್ನ ಜೊತೆಗಿನ ಹೋರಾಟ ನಡೆಯುವುದಿಲ್ಲ. ಕರ್ನಾರ್ಜುನರ ಕಾಲಕ್ಕೆ ಸ್ಥಗಿತತೆಯನ್ನು ಹೊಂದುತ್ತದೆ. ಆ ಕಾರಣದಿಂದಲೇ ನಾನು ತಪ್ಪಿಸಿಕೊಂಡು ಹೋದದ್ದು. ಆ ಬಳಿಕವೂ ನಾನು ಕೌರವನಿಗೆ ಪ್ರಚೋದನೆಯನ್ನೇ ಕೊಟ್ಟಿದ್ದೇನೆ. ಹಿಂದೆ ನಿಲ್ಲಿಲ್ಲಲ್ಲ, ಪಲಾಯನವಾದಿಯಾಗಿ ಮುಸ್ಕೆಳೆದು ಮಲಗಲಿಲ್ಲಲ್ಲ, ಜ್ವರವನ್ನು ಅಭಿನಯಿಸಿ ಯುದ್ಧದಿಂದ ಹಿಂದೆ ನಿಲ್ಲಿಲ್ಲಲ್ಲ. ಆದ ಕಾರಣದಿಂದಲೇ ಆ ವಿಚಾರದಲ್ಲಿ ಚಿತ್ರಸೇನ ಕಾಳಗದ ಪ್ರಸಂಗದಲ್ಲಿ ಹೋರಾಟದ ಗೆಚ್ಚನ್ನು ತೋರಿ ವೀರೋಚಿತವಾದ ಸೋಲನ್ನು ಹೊಂದಿದ್ದೇನೆ. ಆದ್ರೆ ಪರಿಣಾಮ ಹಾಗೆ ಕಾಣಿಸುವುದಿಲ್ಲ. ಹೇಗಿಲ್ಲ, ಕೌರವನನ್ನು ಕಟ್ಟಿ ಎಳೆದೇ ಇಟ್ಟಿದ್ದ ಕಾಲಕ್ಕೆ ನಮ್ಮ ಅಣ್ಣನ ಆಜ್ಞೆಯನ್ನು ಹೊತ್ತಂತಹ ಭೀಮಾರ್ಜುನರು ಹೋಗಿ ಬಿಡಿಸಿದ್ದು. ಭೀಮಾರ್ಜುನ ದತ್ತವಾಗಲ್ಪಟ್ಟಂತಹ ಪ್ರಾಣ ಇದ್ದರೆಷ್ಟು ಹೋದರೆಷ್ಟು ಎನ್ನುವ ಕಾರಣಕ್ಕಾಗಿ ಪ್ರಾಯೋಪವೇಶಕ್ಕೆ ಕುರಿತಂತೆ ಆ ಕಾಲಕ್ಕೆ ನೀವು ಬಂದು ಮಾತಾಡಿ. ನಮಗೆ ಆಮೇಲೆ ತಡವಾದ ಸುದ್ದಿಯೆಲ್ಲ ಬಂದಿದೆ. ಇನ್ನೂ ಬದುಕಿದ್ದಾನೆ ಅಂತ ಇನ್ನಲ್ಲ, ಬಂದದ್ದೇ ಚಿತ್ರಸೇನೆ ಈ ಕಾರಣಕ್ಕೆ ಅಂತ ಒಂದು ಹೊಂದಾಣಿಕೆ ಉಂಟು, ದೇವಲೋಕದ ಸಂಪರ್ಕ ಉಂಟು, ಆ ವಿಶೇಷವಾದ ಭ್ರಾತೃತ್ವದ ಮಹಿಮೆಯನ್ನು ತೋರುವುದಕ್ಕೆ ಬಂದವ ಅಂತ ತಡವಾಗಿ ಬಂದ ಕರ್ನಾಟಕ ಸುದ್ದಿ ಹೇಳಿದೆ. ಬಿಟ್ಟು ಬಿಡುವ. ಆದರೆ ಈ ದಿವಸ ಪರಾಕ್ರಮ ಸಂಭವ ನಾನು ಅಲ್ಲ ಅಂತ ಆಡ್ತೀಯಲ್ಲ. ಕರ್ನಾಟಕಕ್ಕೆ ಸುದ್ದಿ ಏನೇ ಇದ್ರು ನಾವು ಹೋದ ತಕ್ಷಣ ಚಿತ್ರಸೇನ ಬಿಟ್ಟದ್ದಲ್ಲ. ಚಿತ್ರನ ಸಮ್ಮುಖದಲ್ಲಿ ನಾವು ಹಾಗೆ ಮಾಡಿದ್ದೀರಿ, ನಾಟಕ ಮಾತ್ರ ಮಾಡಿದ್ದು. ಅದೇ ಯಥಾರ್ಥವಾದ ಹೋರಾಟವನ್ನು ತಲೆ ತೆಗೆಯುವ ಪ್ರಯತ್ನ ಮಾಡಲಿಲ್ಲ. ಹೋರಾಟ ಬೇಡ ಅಂತ ಚಾಕ್ಷುಷಿ ವಿದ್ಯೆ ಪ್ರಯೋಗ ಮಾಡುವ ಕಾಲಕ್ಕೆ ಇನ್ನು ಪಾತ್ರನ ಸಮ್ಮುಖದಲ್ಲಿ ತನಗೆ ಹೋರಾಟ ಆಗುವುದಿಲ್ಲ ಅಂತ ಚಿತ್ರಸೇನ ಅರಿತ ಕಾಲಕ್ಕೆ ಆಡಿದ್ದು. ಇವ ದೂರ್ತನಿದ್ದಾನೆ, ಇವನನ್ನು ಉಳಿಸುವುದಕ್ಕೆ ನೀವು ಯಾಕೆ ಬಂದಿದ್ದೀರಿ ಎನ್ನುವ ಪ್ರಶ್ನೆ ಕೇಳಿದ ಕಾಲಕ್ಕೆ ಅಣ್ಣನ ರೂಪ ಆದಿಂದ ಬಂದಿದ್ದೇವೆ ಅಂತ ಮಟ್ಟಿಗೆ ನಿನಗೆ ಒಪ್ಪುತ್ತೇನೆ. ಎಲ್ಲವೂ ಪಾರ್ಥ ಅಂತ ನಾನು ಕರೆದದ್ದು. ಪಾರ್ಥ ಅಂದ್ರೆ ಪ್ರತಾದೇವಿ ಹೆತ್ತ ಮಗ ಮಾತ್ರ ಆಗಿ ಅಲ್ಲಲ್ಲ, ಪಾರ್ಥಿವಾಕ್ಯಡಿ ಕೇಳು ಎನ್ನುವಾಗೆಲ್ಲ ನಿನ್ನ ಬಗ್ಗೆ ಹೆಗ್ಗಳಿಕೆ. ಆದರೆ ನನ್ನ ಪರಾಕ್ರಮ ಏಳುವಲ್ಲ ನಗಣ್ಯ ಕಾಯಿನಷ್ಟು ಸಣ್ಣದು ಅಂತ ಹೇಳಬೇಡ. ಇವತ್ತು ನಿಮ್ಮ ಅಣ್ಣನಾದಂತ ಧರ್ಮರಾಜ ಈಗ ನೀನು ಬರುವಾಗ ದಿನ ನಿಗದಿ ಮಾಡಿ ಬಂದಿದ್ಯಲ್ಲ. ಸಂಜೆ ಸೂರ್ಯ ಪಟುಪಟದಲ್ಲಿ ಮುಳುಗುವ ಮೊದಲು ಕರ್ಣನ ತಲೆ ತೆಗಿತೇನೆ ಅಂತ ಪ್ರತಿಜ್ಞೆ ಮಾಡಿ ಬಂದಿದ್ಯಲ್ಲ. ಮೊದಲು ತೋರಣ ಸ್ಫಾಟಿಕದಲ್ಲಿ ದಿನ ನಿಗದಿ ಆಗ್ಲಿಲ್ಲಲ್ಲ. ಹಾಗಾದ್ರೆ ಮುಹೂರ್ತ ನಿಗದಿ ಆಗಬೇಕಾದಂತ ಪ್ರಮೇಯ ಯಾಕೆ ಬಂತು, ಹೇಗೆ ಬಂತು? ನಿನ್ನ ಅಣ್ಣನಾದಂತ ಧರ್ಮರಾಜನನ್ನು ಯುದ್ಧದಲ್ಲಿ ಬಂಧಿಸಿ ರಕ್ಕಸಾರಿಯ ಅಕ್ಕರೆಯ ಪಂಜರದ ಗಿಣಿಯೇ ಬೆಕ್ಕನೆ ಬಂದು ನನ್ನ ಕೈ ಸೇರಿತು. ಎಂತವ ಇವ ಅಂತ ಹೇಳುವ ಹಾಗೆ ಹೋಗಿ ನನ್ನ ಹೆಸರು ಹೇಳಿ ಬಂದು ಕೂತ ಬಿಟ್ಟಿದ್ದೇನೆ. ಒಂದು ವೇಳೆ ಅವನನ್ನು ಬಂಧಿಸಿದ್ರೆ ಕರ್ನಾಟಕ ಕಾಳಗವೂ ಇಲ್ಲ, ನಮಗೆ ಸಿಗುತ್ತಿತ್ತು ರಾಜ್ಯ. ಆದರೆ ನಾನು ಅದನ್ನು ಮಾಡಲಿಲ್ಲ. ನನಗೆ ಬೇಕು ಯಥಾರ್ಥವಾಗಿ, ಪರಿಪೂರ್ಣವಾಗಿ, ಪ್ರಾಮಾಣಿಕವಾಗಿ, ನಿಸ್ಪೃಹತೆಯ ಕಾಳಜಿಯಿಂದ ಕರ್ನಾಟಕದ ಕಾಳಗ ನೀನು ಹೌದು. ಬಂಧಿಸಿಕೊಂಡು ಹೋಗಿದ್ರೆ ಹಸಿರಾವತಿ ಸಿಂಹಾಸನ ನಮಗಾಗುತ್ತಿತ್ತು. ಆ ಯೋಚನೆಯನ್ನೇ ಮಾಡಬೇಡ. ಈ ಯೋಜನೆ ವಿಸ್ತಾರವಾದಂತಹ ಕುರುಕ್ಷೇತ್ರದಲ್ಲಿ ನಾನು ಇರುವಲ್ಲಿಯವರೆಗೆ ಯುಧಿಷ್ಠಿರನ ಕೂದಲು ಕೊಂಕದ ಹಾಗೆ ಕಾಯುವುದಕ್ಕಂತಲೇ ನಾನಿದ್ದದ್ದು. ನನ್ನ ಅಮ್ಮ ಹೆತ್ತದ್ದೇ ನನಗೆ ಅದಕ್ಕೆ ಬೇಕಾಗಿ. ನೀನು ಅಷ್ಟೊಂದು ಮಾಡಿದ್ದೀಯಲ್ಲ, ಅವಷ್ಟೊಂದು ಮಾಡಿದ್ದಕ್ಕೆ ಪರಿಮಾರ್ಜನೆಗೆ ಎಷ್ಟು ಮಾಡಬೇಕು? ನೀನು ಧನ್ಯವಾದ ಹೇಳಬೇಕದ್ದು ಶಲ್ಯನಿಗೆ. ಧರ್ಮರಾಜ ನಿನಗೆ ಪಾಡೆ, ಯಮನರು ನಿನಗೆ ಈಡೆ, ಹೋಗಾರ್ಜುನನಿಗೆ ಅವರು
ಅವರು ಉದಾರತೆ ತೋರಿದ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕು. ಅಲ್ಲ, ಅವರಿಗೆ ಕಾಲಿಗೆ ನಮಸ್ಕಾರ ಮಾಡುವ, ಅವರ ಕಾಲಿಗೆ ನಮಸ್ಕಾರ ಮಾಡೋದಕ್ಕೆ ನನಗೆ ಏನು ಆಕ್ಷೇಪ ಇಲ್ಲ. ವಯಸ್ಸಿನಲ್ಲಿ ಆದರೆ ಒಪ್ಪಿಗೆ 15 ದಿವಸ ನನ್ನ ಸಾರಥಿ ಆಗಲಿ, ನಿನ್ನ ಸಾರಥಿಯಾದ ನನ್ನ ಮಾಮನ ಮಾವನ ಕಾಲಿಗೆ ಬಿದ್ದದ್ದು ಆಗುದಿಲ್ಲ, ನನ್ನ ಸಾರಥಿಯ ಕಾಲಿಗೆ ಬಿದ್ದಾಗ. ವಯಸ್ಸಿನಲ್ಲಿ ವರಿಷ್ಠತೆ ಜ್ಯೇಷ್ಠತೆ ಉಳ್ಳಂತವರನ್ನು ಯಾವತ್ತಿಗೂ ಗೌರವಿಸುವ ಗುಣ ನಮಗುಂಟು. ಶಲ್ಯರ ಸಮ್ಮುಖದಲ್ಲಿ ನಾವು ನತಮಸ್ತಕರಾದ್ರೆ ನಮ್ಮ ಮರ್ಯಾದೆಯನ್ನು ಹೋಗುವುದಿಲ್ಲ. ಈಗ ಯುಧಿಷ್ಠಿರನ್ನು ಘಾಟಿಸಿದ್ದಕ್ಕೆ ನಿನಗೆ ಅವರೇ ಹೇಳಿದ್ದಲ್ವ, ಯಥಾರ್ಥಕ್ಕೆ ಆಗಬೇಕಾದ ಯುಧಿಷ್ಠಿರನ್ನು ಗೆಲ್ಲಬೇಕಾದದಲ್ಲ ನೀನು. ನಿನ್ನದಾದಂತಹ ಜೀವನದ ಕನಸು ಏನುಂಟು ಆತನ ಸಮ್ಮುಖದಲ್ಲಿ ಹೋರಾಟ ಮಾಡು. ಬಹುಶಃ ನೀನು ಆವಾಗ ಆಡಿದೆಯಲ್ಲ, ಭಾರ್ಗವೇಂದ್ರ ಬರಲಿ ಎನ್ನುವ ಅವರಿಗೂ ಇದು ಕಾಣಬೇಕು ಅಂತ ಉಂಟು. ಭಾರ್ಗವೇಂದ್ರನು ಪರಶುವನ್ನು ಬರುವುದು ಒತ್ತಟ್ಟಿಗಿರಲಿ, ಬಂದ ಅರ್ಜುನನ ಮುಂದೆ ಇವ ಏನು ಅಂತ ಕಾಣಬೇಕು ಅಂತ ಅವರಿಗೂ ಉಂಟು. ಅವರಿಗೆ ಬೇಕಾಗಿ ಆದರೂ ನೀನು ಬಟನು ಅಹುದು. ಯಾವುದರಲ್ಲಿ? ಕುಟಿಲತನದ ವಿದ್ಯೆಗಳಲ್ಲಿ. ಈ ಕುಟಿಲತನದ ವಿದ್ಯೆಗಳನ್ನು ಆಡಿಸುತ್ತ ಮೂಲಕ ಬದುಕಿನಾದ್ಯಂತ ನಾಟಕವನ್ನೇ ಮಾಡುವುದರ ಮುಖೇನ ಸುಯೋಧನದಂತವರನ್ನು ಒಪ್ಪಿಸಿ ಅನ್ನಕ್ಕೆ ವ್ಯವಸ್ಥೆ ಮಾಡಿಕೊಂಡಂತಹ ನೀನು ಇವತ್ತಿನ ಏನು ಎನ್ನುವುದನ್ನು ಇತ್ಯರ್ಥ ಮಾಡುವುದಕ್ಕೆ ಬೇಕಾಗಿ